जय हे तनुजाते जय हे कर्नाटक माते ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಕರ್ನಾಟಕ ಮಾತೆ. ಆದೇಶದಂತೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಇಬ್ಬರು ದೀಪಕ್ ಮತ್ತು ಬಶೀರ್ ಅವರು ತೀರ್ಕೊಂಡಿದ್ದಾರೆ. ಅವರ ಆತ್ಮನಿಗೆ ಶಾಂತಿಯನ್ನ ನೀಡುವ ಸಲುವಾಗಿ ಎಲ್ಲ ಬಂಧುಗಳು ಒಂದು ನಿಮಿಷ ಎದ್ದು ನಿಂತು ಮೌನ ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಬೇಕು ಅಂತ. ತಮಗೆಲ್ಲ ತಿಳಿದಿರಬಹುದು, ಜನಪರ ಕಾಳಜಿಯಿಂದ ಜನಪರ ಆಡಳಿತವನ್ನ ನೀಡುವ ಮೂಲಕ ಹಲವಾರು ಜನಪರ ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೆ ತಂದು ಅವುಗಳನ್ನ ಅಷ್ಟೇ ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನಗೊಳಿಸಿ ಕಳೆದ 4.5 ವರ್ಷಗಳಿಂದ ಅಭೂತಪೂರ್ವ ಸಾಧನೆಯೊಂದಿಗೆ ಜನರ ಮನಸ್ಸು ಮತ್ತು ಹೃದಯವನ್ನ ಮುಟ್ಟುವ ಮೂಲಕ ಕರ್ನಾಟಕದ ಅಭಿವೃದ್ಧಿಗೆ ಒಂದು ಪೂರಕವಾದಂತಹ ವಾತಾವರಣವನ್ನ ಸೃಷ್ಟಿಸಿರುವಂತ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಮುಖ್ಯಮಂತ್ರಿಗಳು ಈ ದಿನ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಸಾಧನೆಯ ಆದಿಯ ಸಾರ್ಥಕದ ಯೋಜನೆಗಳನ್ನು ಜನರಿಗೆ ಪರಿಚಯಿಸುವ ಒಂದು ಪ್ರಯತ್ನವೇ ಸಾಧನಾ ಸಂಭ್ರಮ ಮತ್ತು ನುಡಿದಂತೆ ನಡೆದಿದ್ದೇವೆ ಎನ್ನುವ ಮೂಲಕ ಹಲವಾರು ಅಭಿವೃದ್ಧಿಯ ಯೋಜನೆಗಳನ್ನ ಜನರಿಗೆ ಒಂದು ಪರಿಚಯಿಸುವಂತ ಇಂಥ ಒಂದು ಕಾರ್ಯಕ್ರಮದ ಮೂಲಕ ಒಂದು ಹೊಸ ಹೆಜ್ಜೆಯನ್ನ ಇಡಲಾಗಿದೆ. ಇದರಂತೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಮತ್ತು ಎಲ್ಲ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಮಾಡಲಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಮತ್ತು ಕರ್ನಾಟಕದ ಅಭಿವೃದ್ಧಿಯ ಅಧಿಕಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಎಲ್ಲರ ಪರವಾಗಿ ಸರ್ವರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಹಿರಿಯ ರಾಜಕಾರಣಿ ಮತ್ತು ಸಜ್ಜನ ರಾಜಕಾರಣಿ ಮತ್ತು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ವಸಂತ್ ಬಂಗೇರ್ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ಕಾರ್ಯಕ್ರಮದ ಮತ್ತು ಎಲ್ಲ ಕಾರ್ಯಕ್ರಮದ ಆಯೋಜನೆಯನ್ನ ಯಶಸ್ವಿಯಾಗಿ ಮಾಡಲಿಕ್ಕೆ ಅವರು ಸಂಪೂರ್ಣವಾಗಿ ಕಾರಣಕರ್ತರು ಅಂತ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಾನ್ಯ ಶಾಸಕರನ್ನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವುದರಿಂದ ಅವರಿಗೆ ಹೃತ್ಪೂರ್ವಕವಾಗಿ ನಾನು ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನ ಬಯಸ್ತೇನೆ. ಮತ್ತೋರ್ವ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಶ್ರಮಿಸ್ತಾ ಇರತಕ್ಕಂಥವರು ಹಿರಿಯ ರಾಜಕಾರಣಿ ಮತ್ತು ಸಮರ್ಥ ಸಚಿವರಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಅರಣ್ಯ ಜೀವಶಾಸ್ತ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ರಮಾನಾಥ್ರವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಮತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಐವನ್ ಡಿಸೋಜ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಪ್ರತಾಪ್ ಸಿಂಗ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ.
ಮಾನ್ಯ ಶಾಸಕರ ಪತ್ನಿಯವರಾಗಿರ್ತಕ್ಕಂಥ ಶ್ರೀಮತಿ ಸುಜಾತ ಬಂಗೇರವರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಬಯಸ್ತೇನೆ. ಕರ್ನಾಟಕ ತುಳು ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಎ ಸಿ ಭಂಡಾರಿ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಬಯಸ್ತೇನೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಬಿ ಎಸ್ ಖಾದರ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಬಯಸ್ತೇನೆ. ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ದಿವ್ಯಾ ಜ್ಯೋತಿ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಬಯಸ್ತೇನೆ. ನಗರ ಪಂಚಾಯತ್ ಬೆಳ್ತಂಗಡಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮುಗುಳಿ ನಾರಾಯಣರವರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಬಯಸ್ತೇನೆ. ರಾಜ್ಯ ಹಿಂದುಳಿದ ವರ್ಗಗಳ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪೀತಾಂಬರ ಈರಾಜವರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಬಯಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಶಾಹುಲ್ ಅಮೀದ್ ಅವರು ಮತ್ತು ಇನ್ನಿತರ ಎಲ್ಲ ಜಿಲ್ಲಾ ಪಂಚಾಯತಿಯ ಸದಸ್ಯರುಗಳಿಗೆ ಮತ್ತು ತಾಲೂಕ್ ಪಂಚಾಯತಿ ಸದಸ್ಯರುಗಳಿಗೆ ಹಾಗೂ ವಿವಿಧ ಎಲ್ಲ ಜನಪ್ರತಿನಿಧಿಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಮತ್ತು ಸನ್ಮಾನ್ಯ ಶ್ರೀ ಧರ್ಮೇಂದ್ರ ಕುಮಾರ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಬಯಸ್ತೇನೆ. ಮತ್ತು ಕೆ ಹರೀಶ್ ಕುಮಾರ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಪಶ್ಚಿಮ ವಲಯದ ಐಜಿಪಿ ಅವರು ಅರುಣ್ ಚಕ್ರವರ್ತಿ ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಬಯಸ್ತಾನೆ. ಬಂದಿರುವಂತಹ ಎಲ್ಲ ಜನಪ್ರತಿನಿಧಿಗಳಿಗೆ ಸಾಕಷ್ಟು ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಕೆ ವಸಂತ ಬಂಗೇರವರು ಹಾರಾರ್ಪಣೆಯ ಮೂಲಕ ಗೌರವಪೂರ್ವಕವಾಗಿ ಮಗದೊಮ್ಮೆ ಸ್ವಾಗತಿಸುತ್ತಾರೆ. ವಸಂತ ಬಂಗೇರ ಇವರಿಂದ ಕನ್ನಡ ನಾಡಿನ ಆತ್ಮೀಯ ಗೌರವಾರ್ಪಣೆ. ತಹಶೀಲ್ದಾರಾಗಿರುವಂತಹ ಮಾನ್ಯ ಸಣ್ಣ ರಂಗಯ್ಯ ರಮನಾಥರಯ್ಯವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ತೋರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮಾನ್ಯ ಎ ಸಿ ಭಂಡಾರಿ ಅವರನ್ನ ಬಿಯು ಆಗಿರುವಂತಹ ಮಾನ್ಯ ಆರ್ ಎನ್ ಗುರುಪ್ರಸಾದ್ ರವರು ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಮಾನ್ಯ ಜಯನಂದ ಪೂಜಾರಿ ಅವರು ವೇದಿಕೆಗೆ ಆಗಮಿಸಿ ಶ್ರೀ ಬಿ ಎಚ್ ಖಾದರ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಸಿಡಿಪಿ ಹರೀಶ್ ಕುಮಾರ್ ಅವರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿಗಳನ್ನ ನಮ್ಮ ತಹಶೀಲ್ದಾರ್ ಅವರು, ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಶಿವಪ್ರಸಾದ್ ಅಜಿಲ್ ರವರು, ಸಿ ಆರ್ ನರೇಂದ್ರ ಅವರು, ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ವೇದಿಕೆಗೆ ಮಹಿಳಾ ಕಾಂಗ್ರೆಸ್ ಸಮಿತಿಯ ಇಬ್ಬರು ಅಧ್ಯಕ್ಷರುಗಳು ತಾವು ಸಭಾಂಗಣದಲ್ಲಿ ಉಪಸ್ಥಿತರಿದ್ದೀರಿ. ತಾವು ವೇದಿಕೆಗೆ ಬರುವಂತೆ ಮಾನ್ಯ ಶಾಸಕರು ವಿನಂತಿಸಿಕೊಂಡಿದ್ದಾರೆ. ಮೇಲಿನ ಜನಬಿಂದುವಿನಂತೆ ಪರಿಶುದ್ಧ ನೇರ ನಡೆನುಡಿಯ ರಾಜಕಾರಣ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಮುಖ್ಯ ಅತಿಥಿಗಳಾದ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಬಿ ರಮಾನಾಥ್ ರೈ ಅವರೇ, ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ಮಾನ್ಯ ಶ್ರೀ ಐವನ್ ಡಿಸೋಜಾರ್ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಅಧಿಕಾರಿ ಬಂಧುಗಳೇ, ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರೇ, ಜಿಲ್ಲೆಯ ಕಾಂಗ್ರೆಸ್ನ ಅಧ್ಯಕ್ಷ ಹರೀಶ್ ಕುಮಾರ್ ರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ತಾಲೂಕಿನ ಬಂಧುಗಳೇ, ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ಒಂದು ದಿನ ಅಂತ ಹೇಳಿ ನಾನು ಈ ಸಂದರ್ಭ ಸಂತೋಷ ಪಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಈ 4.5 ವರ್ಷಗಳಲ್ಲಿ 4ನೇ ಬಾರಿಗೆ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿಕ್ಕೂ ನಾನು ಸಂತೋಷ ಪಡ್ತಾ ಇದ್ದೇನೆ.
ಕಳೆದ ಚುನಾವಣೆ ವೇಳೆ ಬಿಡುಗಡೆಗೊಳಿಸಿದ ಪ್ರಣಾಳಿಕೆಯಲ್ಲಿ ಜನತೆಗೆ ನೀಡಲಾದ ಭರವಸೆಗಳ ಪೈಕಿ 95% ಭರವಸೆಗಳನ್ನು ಈಗಾಗಲೇ ಈಡೇರಿಸುವ ಮೂಲಕ ನುಡಿದಂತೆ ನಡೆದ ಪಕ್ಷ ಎಂಬ ಗೌರವಕ್ಕೆ ಪಾತ್ರವಾದರೆ, ನುಡಿದಂತೆ ನಡೆದ ಸರ್ಕಾರ ಎಂಬ ಗೌರವಕ್ಕೆ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಪಾತ್ರವಾಗಿದೆ ಅಂತ ಹೇಳಲಿಕ್ಕೂ ನಾನು ಸಂತೋಷ. ಈ ಕ್ಷೇತ್ರದ ಮತದಾರರು ನನ್ನ ಮೇಲೆ ಪ್ರೀತಿ ವಿಶ್ವಾಸವಿಟ್ಟು ಆಶೀರ್ವಾದ ಮಾಡಿ ಆ ಮೂಲಕ 5 ಬಾರಿ ಈ ಕ್ಷೇತ್ರದ ಶಾಸಕನನ್ನಾಗಿ ಮಾಡಿದ್ದಾರೆ. ಆ ಜನ ಯಾವ ರೀತಿಯ ಪ್ರೀತಿ ವಿಶ್ವಾಸವನ್ನು ಇಟ್ಟು ನನ್ನನ್ನು ಶಾಸಕನಾಗಿ ಆರಿಸಿದ್ದಾರೋ ಅವರ ವಿಶ್ವಾಸಕ್ಕೆ ದ್ರೋಹ ಮಾಡಿದೆ. ಅವರಿಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬಾರದಂತೆ ನನ್ನ ಕ್ಷೇತ್ರದ ಮತದಾರ ಗೌರವ, ನನ್ನ ಗೌರವ, ನನ್ನ ಕುಟುಂಬಸ್ಥರ ಗೌರವ, ಅದೇ ರೀತಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಗೌರವವನ್ನು ಕಾಪಾಡಿಕೊಂಡು ಪ್ರಾಮಾಣಿಕತೆಯಿಂದ ಈ ಕ್ಷೇತ್ರದ ಸೇವೆಯನ್ನು, ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದ್ದೇನೆ ಅಂತ ಹೇಳಿ ನಾನು ಈ ಸಂದರ್ಭ ಸಂತಸ ಪಡ್ತಾ ಇದ್ದೇನೆ. ಹಸಿವು ಮುಕ್ತ ಕರ್ನಾಟಕ ಕಾಂಗ್ರೆಸ್, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಬಿಜೆಪಿ. ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕರಿಸಿದ ದಿನವೇ ಮೊದಲು ಮಾಡಿದ ಕೆಲಸ ಅನ್ನ ಭಾಗ್ಯ ಯೋಜನೆ ಜಾರಿಗೆ ತಂದಿದ್ದು, ಪ್ರತಿಪಕ್ಷ ಬಿಜೆಪಿಯವರು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಎಂದು ಸಂಕಲ್ಪಿಸಿದರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಸಿವು ಮುಕ್ತ ಕರ್ನಾಟಕ ಎಂದು ಸಂಕಲ್ಪಿಸಿ ಬಿಪಿಎಲ್ ಪಡಿತರ ಚೀಟಿಯನ್ನು ಹೊಂದಿದ ಎಲ್ಲ ಕುಟುಂಬಗಳಿಗೆ ಒಬ್ಬರಿಗೆ 7 ಕೆಜಿ ಅಕ್ಕಿಯನ್ನು ಸಂಪೂರ್ಣ ಉಚಿತವಾಗಿ ನೀಡಿ ಬಡವರಿಗೆ ಬಹುದೊಡ್ಡ ಸಹಾಯವನ್ನು ಮಾಡಿದೆ ಅಂತ ಹೇಳಿ ನಾನು ಈ ಸಂದರ್ಭ ಇಷ್ಟಪಡ್ತಾ ಇದ್ದೇನೆ. ಅಭಿವೃದ್ಧಿಯ ಮಹಾಪರ್ವ, ಶಿಕ್ಷಣ, ಆರೋಗ್ಯ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ನಿವೇಶನ ಮೊದಲ ಮೂಲಭೂತ ಸೌಕರ್ಯಗಳನ್ನು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸಲು ಕಳೆದ 4.5 ವರ್ಷಗಳಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಬಡವರ, ದಲಿತರ, ಶೋಷಿತರ ಕಣ್ಣೀರು ಒರೆಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಇದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಯವರನ್ನು ಬೆಳ್ತಂಗಡಿ ತಾಲೂಕಿನ ಜನತೆಯ ಪರವಾಗಿ ಅಭಿನಂದಿಸುತ್ತೇನೆ. ದಿವಂಗತ ಸ್ಪೀಕರ್ ವೈಕುಂಠ ಬಾಳಿಕರಿಂದ ಬೆಳ್ತಂಗಡಿ ತಾಲೂಕಿಗೆ ವಿದ್ಯುತ್ತಿನ ಮಂಜೂರಾತಿ. 5 ಬಾರಿ ಈ ಕ್ಷೇತ್ರದ ಜನರನ್ನು ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಆ ವಿದ್ಯುತ್ ಅನ್ನ ನನ್ನ ತಾಲೂಕಿನ 81 ಗ್ರಾಮಗಳಿಗೆ ಮುಟ್ಟಿಸುವಂತ ಕೆಲಸವನ್ನು ನಾನು ಮಾಡಿದ್ದೆ. ಅಷ್ಟೇ ಅಲ್ಲ, 2017 ಆ ವಿದ್ಯುತ್ ಅನ್ನ ನಮ್ಮ ತಾಲೂಕಿನ ಎಲ್ಲ ಮನೆಗಳಿಗೆ ಮುಟ್ಟಿಸುವಂತ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ಹೇಳಿ ಈ ಸಂದರ್ಭ ಹರ್ಷ ಪಡ್ತಾ ಇದ್ದೇನೆ. ಸಾವಿರದ 1983ರಲ್ಲಿ ಪ್ರಥಮ ಬಾರಿಗೆ ಶಾಸಕನಾದಾಗ ತಾಲೂಕಿನಲ್ಲಿ 30,000 ಮುಡಿ ಹುಲ್ಲಿನ ಮನೆ ಇದ್ದು ಇಂದು ಎಲ್ಲರಿಗೂ ನಿವೇಶನ ಮತ್ತು ಮನೆಯನ್ನು ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಅಂತ ಹೇಳುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಡವರ ಮೇಲೆ, ಕೃಷಿಕರ ಮೇಲೆ ಮಾನವೀಯ ಅನುಕಂಪ ತೋರಿದ, ನಾನು ಕಂಡ, ಕ್ಷಮಿಸಿ 1983ರಲ್ಲಿ 82ರಲ್ಲಿ ಈ ತಾಲೂಕಿನಲ್ಲಿ ಮಂಗನ ಕಾಯಿಲೆ ಬಂತು. ಸುಮಾರು 10,500 ಜನಕ್ಕೆ ಆ ರೋಗ ಬಾಧೆ ಆಯಿತು. ಸುಮಾರು 350ಕ್ಕೂ ಮಿಕ್ಕಿ ಜನ ತೀರಿಕೊಂಡ್ರು. ಆಗಿನ ಮುಖ್ಯಮಂತ್ರಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ನಾನು ಏನೆಲ್ಲ ಆ ರೋಗಿಗಳಿಗೆ ಬೇಕು ಕೇಳಿದಲ್ಲಿ ಆಸ್ಪತ್ರೆ, ಸುಮಾರು 12 ಕಡೆ ಆಸ್ಪತ್ರೆಗಳಂತ ಇದ್ರು. ರೋಗಿಗಳಿಗೆ ಊಟ, ರೋಗಿಗಳನ್ನು ನೋಡುವವರಿಗೆ ಊಟ, ಅವರಿಗೆ ಔಷಧ, ಅವರನ್ನು ಕತ್ತರಲಿಕ್ಕೆ ವಾಹನ, ಮನೆಗೆ ಬಿಡ್ಲಿಕ್ಕೆ ವಾಹನ, ಎಲ್ಲ ವ್ಯವಸ್ಥೆಯನ್ನು ಮಾಡಿದಂತ ಮಾನ್ಯ ರಾಮಕೃಷ್ಣ ಹೆಗಡೆ ಸರ್ಕಾರದಿಂದ ಮಾನವೀಯ ಸಕಲ ಸವತ್ತು ಅವರು ನೀಡಿದ್ದಾರೆ.
ಬಡವರ ಕೃಷಿಕರ ಮೇಲೆ ಮಾನವೀಯ ಅನುಕಂಪ ತೋರಿದ ನಾನು ಕಂಡ ಇನ್ನೊಬ್ಬ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು. ರಾಜ್ಯದ ಇತಿಹಾಸದಲ್ಲಿ ಪ್ರಾಕೃತಿಕ ವಿಕೋಪದಿಂದ ನಷ್ಟ ಅನುಭವಿಸಿದ ಕೃಷಿಕರಿಗೆ 1,24,07,000 ರೂಪಾಯಿ ಅನುದಾನವನ್ನು ಪರಿಹಾರ ಧನವನ್ನಾಗಿ ಅರ್ಹರಿಗೆ ವಿತರಣೆ ಮಾಡಲಾಗಿದೆ. ಅಡಿಕೆ ಕೊಳೆ ರೋಗಕ್ಕೆ ಬೆಳೆಗಾರರ ಬಗ್ಗೆ ಮಾನವೀಯತೆ ಮೆರೆದ ನಮ್ಮ ಮುಖ್ಯಮಂತ್ರಿಯವರು ಬೆಳ್ತಂಗಡಿ ತಾಲೂಕೊಂದಕ್ಕೆ ಪರಿಹಾರ ರು 3,74,90,119 ನೀಡಿ ಬೆಳೆಗಾರರನ್ನು ರಕ್ಷಿಸಿದ್ದಾರೆ. ಇದನ್ನು 7,226 ಮಂದಿ ಫಲಾನುಭವಿಗಳಿಗೆ ಯಾವುದೇ ಪಕ್ಷ ಜಾತಿ ಎಂಬ ಭೇದ ಮಾಡದೆ ಪ್ರಾಮಾಣಿಕವಾಗಿ ವಿತರಣೆ ಮಾಡಲಿದ್ದೇನೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಾಲೂಕಿನ ಅಡಿಕೆ ಬೆಳೆಗಾರರ ಪರವಾಗಿ ಮಾತ್ರವಲ್ಲ ಸಮಸ್ತ ಕೃಷಿಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಭಿವೃದ್ಧಿ ಕಾರ್ಯಗಳು. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಬಡವರ ಚಿಕಿತ್ಸೆಗಾಗಿ ಗರಿಷ್ಠ ಅನುದಾನ ರೂಪಾಯಿ 1,01,35,118 ರೂಪಾಯಿ. ತಾಲೂಕಿನ 600ಕ್ಕೂ ಅಧಿಕ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಾವಣಿಗಳಿಗೆ ರಸ್ತೆ ಕಾಂಕ್ರೀಟೀಕರಣ. ತಾಲೂಕಿನ ಎಲ್ಲ ಗ್ರಾಮಗಳ ಮನೆಗಳಿಗೆ ವಿದ್ಯುತ್ ಸಂಪರ್ಕ. ರಾಷ್ಟ್ರೀಯ ಉದ್ಯಾನವನದ ಮೂಲ ನಿವಾಸಿಗಳಿಗೂ ವಿದ್ಯುತ್ ಬೆಳಕಿನ ಭಾಗ್ಯ. ತಾಲೂಕಿನ ಎಲ್ಲ ರಾಜ್ಯ ಹೆದ್ದಾರಿ ರಸ್ತೆಗಳ ಮರುಡಾಮರೀಕರಣ. ಗ್ರಾಮೀಣ ರಸ್ತೆಗಳ ಮೇಲ್ದರ್ಜೆಗೆ ಸೂಕ್ತ ಕ್ರಮ. 35,000ಕ್ಕೂ ಅಧಿಕ ಕುಟುಂಬಗಳಿಗೆ ಬಿಪಿಎಲ್ ಪಡಿತರ ಚೀಟಿ ವಿತರಣೆ. ಆ ಮೂಲಕ ಬಡವರಿಗೆ ದುರ್ಬಲರಿಗೆ ಸರ್ಕಾರದ ಸೌಲಭ್ಯವನ್ನು ವಿತರಣೆಗೆ ಅವಕಾಶ. ಪಶ್ಚಿಮ ಘಟ್ಟದಿಂದ ನದಿಗಳು ನಮ್ಮ ತಾಲೂಕಿನ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವುದರಿಂದ ಊರಿಂದ ಊರಿಗೆ ಸಂಪರ್ಕಕ್ಕಾಗಿ ಸೇತುವೆಗಳ ಅವಶ್ಯವಿದ್ದು ತಾಲೂಕಿನ ವಿವಿಧ ರಸ್ತೆಗಳಿಗೆ 17ಕ್ಕೂ ಮಿಕ್ಕಿ ಅಧಿಕ ಸೇತುವೆಗಳ ನಿರ್ಮಾಣ. ಮಿತ್ತವಾಗಿಲ್ಲ ಕೊಲ್ಲಿ ಎಂಬಲ್ಲಿ ನೇತ್ರಾವತಿ ನದಿಗೆ ಸೇತುವೆ ನಿರ್ಮಿಸುವ ಮೂಲಕ ಕೊಲ್ಲಿ ಕಾಜೂರು ಮಧ್ಯೆ ಸೌಹಾರ್ದ ಸೇತುವೆ ರಚನೆ. ಅಕ್ರಮ ಸಕ್ರಮ ಕಾನೂನಿನಲ್ಲಿ ಯಾವುದೇ ಪಕ್ಷ ಜಾತಿ ಭೇದ ಮಾಡದೆ ಎಲ್ಲ ಅರ್ಜಿದಾರರಿಗೂ ಜಮೀನು ಮಂಜೂರು. 18,000ಕ್ಕೂ ಮಿಕ್ಕಿ ಫಲಾನುಭವಿಗಳಿಗೆ ನಿವೇಶನದ ಹಕ್ಕುಪತ್ರ ವಿತರಣೆ. ನಮ್ಮ ಸರ್ಕಾರದ ಒಂದು ವಿಶೇಷ ಕಾರ್ಯಕ್ರಮ ಬಡವರಿಗಾಗಿ 94C ಹಾಗೂ 94CC ಯೋಜನೆಯಡಿ 20,250 ಫಲಾನುಭವಿಗಳಿಗೆ ನಿವೇಶನದ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದೇನೆ ಅಂತ ಹೇಳಿ ಈ ಸಂದರ್ಭ ಸಂತೋಷ ಪಡ್ತಾ ಇದ್ದೇನೆ. ವಿವಿಧ ಯೋಜನೆಗಳಲ್ಲಿ 10,365ಕ್ಕೂ ಅಧಿಕ ಫಲಾನುಭವಿಗಳಿಗೆ ವಿವಿಧ ಯೋಜನೆಗಳ ಮೂಲಕ ಮನೆ ಮಂಜೂರನ್ನ ಮಾಡಿಸಿದ್ದೇನೆ. ಶಾದಿ ಮಹಲ್, ಚರ್ಚ್, ಬಸದಿ ಹಾಗೂ ದೇಗುಲಗಳ ಜೀರ್ಣೋದ್ಧಾರಕ್ಕೆ ಅನುದಾನ. ರೈತರ ಸಾಲ ಮನ್ನಾ ಯೋಜನೆಯಿಂದ ತಾಲೂಕಿನ ಎಲ್ಲ ರೈತರಿಗೆ ಗರಿಷ್ಠ ಪ್ರಯೋಜನವಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭ ಸಂತೋಷ ಪಡ್ತಾನೆ. ಬೇಡಿಕೆಗಳು. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹಳ್ಳಿ ಪ್ರದೇಶ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ನಮ್ಮ ರೈತರ ಕುಂಕಿ. ತಾವು ಆಲೋಚಿಸಬೇಕು. ಬೆಳ್ತಂಗಡಿಗೆ ಬಂದಿದ್ದೀರಿ. ಈ 2 ಜಿಲ್ಲೆಗಳಿಗೆ ಆ ರೈತರ ಕುಂಕಿಯನ್ನ ರೈತರಿಗೆ ಮಂಜೂರು ಮಾಡಿಕೊಡುವಂತ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳುವ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಅಷ್ಟೇ ಅಲ್ಲ, ಅಕ್ರಮ ಸಕ್ರಮದಲ್ಲಿ ಸಾವಿರಾರು ಅರ್ಜಿ ಇದೆ. ನಾನು ಯಾವುದನ್ನು ರಿಜೆಕ್ಟ್ ಮಾಡಿಲ್ಲ, ಹಾಗೇನೆ ಮುಂದುವರಿಸಿ ಇಟ್ಟಿದ್ದೇನೆ. ಅಕ್ರಮ ಸಕ್ರಮದಲ್ಲೂ ಕುಂಕಿ ಹಟ್ಟನ್ನು ಕೊಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ಅಂತ ಈ ಸಂದರ್ಭ ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ. ಬ್ರಿಟಿಷರು 1934ರಲ್ಲಿ ದಲಿತರಿಗಾಗಿ ಮೀಸಲಿಸಿದ ತಾಲೂಕಿನಲ್ಲಿ ಸುಮಾರು 1,200 DC ಮನ್ನಾ ಜಮೀನನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅರ್ಹ ಫಲಾನುಭವಿಗಳಿಗೆ ವಿತರಿಸಲು ಸೂಕ್ತ ಅವಕಾಶ ಕಲ್ಪಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ. ಬಡವರಿಗೆ ಕೊಡುವ ಮನೆ ನಿರ್ಮಾಣವನ್ನು ಉದ್ಯೋಗ ಖಾತ್ರಿಯೊಂದಿಗೆ ಜೋಡಣೆ ಮಾಡುವುದು. RTC ಪಡೆಯಲು ಗ್ರಾಮ ಪಂಚಾಯತ್ಗಳಲ್ಲಿ ಸಾಫ್ಟ್ವೇರ್ ಬದಲಿಸಿ ತಾಲೂಕೇತರದಂತೆಯೇ ವ್ಯವಸ್ಥೆ ಮಾಡುವುದು. ನಮ್ಮ ತಾಲೂಕಿನ BPL ಪಡಿತರ ಚೀಟಿದಾರರಿಗೆ ಬೆಳ್ತಿಗೆ ಅಕ್ಕಿ ಬದಲಾಗಿ ಕುಚುರು ಅಕ್ಕಿ ನೀಡುವುದು. ಮಾತೃಭಾಗ್ಯ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಗ್ರಾಮೀಣ ಅಂಗನವಾಡಿಗಳಿಗೆ ಮತ್ತೊಬ್ಬ ಸಹಾಯಕಿಯನ್ನು ನೇಮಿಸುವುದು. ಅಂಗನವಾಡಿಗಳಿಗೂ ಕುಚುರು ಅಕ್ಕಿಯನ್ನು ಒದಗಿಸುವುದು. ತಾಲೂಕಿನ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ, ಕುಡಿಯುವ ನೀರಿನ ವ್ಯವಸ್ಥೆಯ ಕಾಮಗಾರಿ ಮಾಡುವುದು. ತಾಲೂಕಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಂಜೂರು ಮಾಡಿಕೊಡಬೇಕಾಗಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ತಮ್ಮಲ್ಲಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನ ಮಾಡುತ್ತೇನೆ. ಬೆಳ್ತಂಗಡಿ ತಾಲೂಕು 81 ಕಂದಾಯ ಗ್ರಾಮಗಳನ್ನು ಹೊಂದಿತ್ತು. ಇಡೀ ತಾಲೂಕೇ ಒಂದು ವಿಧಾನಸಭಾ ಕ್ಷೇತ್ರವಾಗಿದೆ. ನಾನು ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧಿಕಾರ ವಹಿಸುವ ಸಂದರ್ಭ
ನನ್ನ ಕ್ಷೇತ್ರಕ್ಕೆ ಕನಿಷ್ಠ ರೂಪಾಯಿ 500 ಕೋಟಿ ಕ್ಷೇತ್ರದ ಅಭಿವೃದ್ಧಿಗೆ ಮಂಜೂರು ಮಾಡಬೇಕೆಂದು ತಮ್ಮಲ್ಲಿ ನಾನು ವಿನಂತಿ ಮಾಡಿದ್ದೆ. ಆದರೆ ತಾವು 100 ಕೋಟಿ ಮಂಜೂರು ಮಾಡುವುದಾಗಿ ತಿಳಿಸಿದ್ದೀರಿ, ಆದರೆ ಮಂಜೂರಾತಿ ಆಗಿಲ್ಲ. ನಾನು ಎಲ್ಲ ಗ್ರಾಮಗಳಿಗೆ ಹೋದಾಗ ಮಾರ್ಗ ಮಾಡಿಸ್ತೇನೆ, ಸೇತುವೆ ಮಾಡಿಸ್ತೇನೆ ಎಂದು ತಿಳಿಸಿದ್ದೇನೆ. ತಾವು ದಯವಿಟ್ಟು ತಕ್ಷಣ ನನ್ನ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಖಾತೆಗೆ ಜಮಾ ಮಾಡಬೇಕಾಗಿ ಈ ಸಂದರ್ಭ ವಿನಂತಿಯನ್ನು ಮಾಡಿದೆ. ಇವೆಲ್ಲ ಆಯ್ತವೆ ಹೆಚ್ಚಿ ಫಾರ್ಮ್ಯಾಟ್ ಇವ್ರದ್ದು ಇದು ನಮ್ಮ ಹಳೆಯ ತಾಲೂಕು ಆಫೀಸ್ ಬ್ರಿಟಿಷರ ಕಾಲದಲ್ಲಿ 1918ರಲ್ಲಿ ನಿರ್ಮಾಣವಾದ ತಾಲೂಕು ಆಫೀಸಿನ ಕಟ್ಟಡ 100 ವರ್ಷಗಳ ಸಂತು. ಇದು ಹಳೆಯ ಕಟ್ಟಡ ಆದುದರಿಂದ ಇಲ್ಲಿ ಇಲಿಗಳು, ಹೆಗ್ಗಣಗಳು ಮತ್ತು ಏಜೆಂಟರ ತೊಂದರೆ ಇತ್ತು. ಕಾರಣ ಹಳೆಯ ಕಟ್ಟಡ ದಕ್ಷಿಣಾಭಿಮುಖವಾಗಿತ್ತು, ಇದರ ವಾಸ್ತು ಸರಿ ಇರಲಿಲ್ಲ. ಹೊಸದಾಗಿ ಕಟ್ಟಿದ ಮಿನಿ ವಿಧಾನಸೌಧದ ಕಟ್ಟಡದ ವಾಸ್ತು ಸರಿ ಇದೆ. ಈ ನೂತನ ಕಟ್ಟಡದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರು ನೆರವೇರಿಸಿದ್ದೀರಿ. ಇನ್ನು ಮುಂದೆ ಯಾವುದೇ ತೊಂದರೆ ಇಲ್ಲಿ ಇರುವುದಿಲ್ಲ. ಮುಂದೆ ನೂತನ ಕಟ್ಟಡದಲ್ಲಿ ಬಡವರ ಸೇವೆ ಉತ್ತಮವಾಗಿ ನಡೆಯಲಿ ಎಂದು ಹಾರೈಸುತ್ತೇನೆ. ನೇತ್ರಾವತಿ ನದಿ ಹುಟ್ಟುವುದು ಬೆಳ್ತಂಗಡಿಯಲ್ಲಿ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ 5 ಕಡೆಗೆ ಅರ್ಜಿ ಸಲ್ಲಿಸಿದ್ದೇನೆ, ಒಂದು ಕೂಡ ಮಂಜೂರಾಗಿಲ್ಲ. ಮಾಡಿಕೊಡ್ಬೇಕಾಗಿ ಈ ಸಂದರ್ಭ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ. ಅಲ್ಲದೆ ಹೆಚ್ಚು ಕಿಂಡಿ ಅಣೆಕಟ್ಟುಗಳಿಗೆ ಮಂಜೂರಾತಿ ನೀಡಬೇಕಾಗಿ ವಿನಂತಿ. ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿಗೆ ಡ್ಯಾಮ್ ಅನ್ನು ಕಟ್ಟಿ ಕುಡಿಯುವ ನೀರಿಗೆ ಮಂಜೂರಾತಿಗಾಗಿ ರೂಪಾಯಿ 15 ಕೋಟಿಗಾಗಿ ಬರ್ಕೊಂಡಿದ್ದೇನೆ. ಮಂಜೂರು ಮಾಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ. ನುಡಿದಂತೆ ನಡೆದಿದ್ದೇವೆ. ಸಾಧನಾ ಸಂಭ್ರಮದಲ್ಲಿರುವ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಅಭಿನಂದಿಸುತ್ತಾ ನಮ್ಮ ಕ್ಷೇತ್ರಕ್ಕೆ ತಮ್ಮ ಆಗಮನಕ್ಕಾಗಿ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೇನೆ. ಎಲ್ರಿಗೂ ವಂದನೆ. ಐದು ಬಾರಿಯ ಶಾಸಕತ್ವದ ಅನುಭವದಲ್ಲಿ ಮನದಾಳದ ಮಾತನ್ನ ಪ್ರಾಸ್ತಾವಿಕವಾಗಿ ಹೇಳಿದಂತಹ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಕೆ ವಸಂತ ಬಂಗೇರವರಿಗೆ ಪ್ರೀತಿ ತಾಲೂಕಿನ ಅಭಿವೃದ್ಧಿಗೆ ವಿಶೇಷ ಪ್ರೋತ್ಸಾಹವನ್ನ ನೀಡಿದವರು ಸರ್ಕಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುವಂತಾಗಿದೆ. ಈ ಸುಂದರ ಸಮಾರಂಭವನ್ನ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯನವರ ಹಿರಿಯ ಹಸ್ತದಿಂದ ಸಮಾರಂಭವನ್ನ ಉದ್ಘಾಟನೆ ಮಾಡಿರುತ್ತಾರೆ. ಕನ್ನಡ ನಾಡಿನ ದೊರೆ, ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಕ್ರಮದ ಸಮಾರಂಭ ಇದೀಗ ಉದ್ಘಾಟನೆಗೊಳ್ಳುತ್ತಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಸಚಿವರುಗಳು, ಅತಿಥಿ ಅಭಿನಂದಕರು, ಸಮಸ್ತ ನಾಗರಿಕ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗ್ತಾ ಇದ್ದೇವೆ. ಹಾಗೂ ಶಿಲಾನ್ಯಾಸ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಗಣ್ಯಾತಿಗಣ್ಯ ಅತಿಥಿ ಸಮ್ಮುಖದಲ್ಲಿ ಸಮಸ್ತ ನಾಗರಿಕ ಬಂಧುಗಳ ಸಮ್ಮುಖದಲ್ಲಿ ಇದನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ವರ್ಷಗಳಲ್ಲಿ ನಡೆದಂತಹ ಕಾಮಗಾರಿಗಳು ಹಾಗೆ ಬೆಟ್ಟದಲ್ಲಿ ತಾಲೂಕು ವಿವರಗಳನ್ನು ಒಳಗೊಂಡಿರುವಂತಹ ಪುಸ್ತಕಗಳ ಬಿಡುಗಡೆಯನ್ನ ಸಾಮಾನ್ಯ ಕರ್ನಾಟಕ ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. 4 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೂ ಬೆಳ್ತಂಗಡಿ ತಾಲೂಕಿನಲ್ಲಿ ಕೈಗೊಂಡಿರುವಂತಹ ಅಭೂತಪೂರ್ವ ಸಾಧನೆಗಳ ವಿವರಗಳನ್ನ ಒಳಗೊಂಡಂತಹ ಕಿರು ಪುಸ್ತಕವನ್ನ ವಾರ್ತಾ ಇಲಾಖೆ ಪ್ರಕಟಿಸಿದ್ದು, ಈ ಪುಸ್ತಕಗಳನ್ನ ಜಿಲ್ಲಾ ವಾರ್ತಾಧಿಕಾರಿ ಕಾದರ್ಶ ಅವರು ಪುಸ್ತಕವನ್ನು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಬೇಕಾಗಿ ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಇವರ ಜೊತೆಯಲ್ಲಿ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕ ಆನಂದ್ ಅವರು ಕೂಡ ಸಹಕರಿಸ್ತಾ ಇದ್ದಾರೆ. ನುಡಿದಂತೆ ನಡೆದಿದ್ದೇವೆ ಸಾಧನಾ ಸಂಭ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳನ್ನ ಒಳಗೊಂಡಿರುವಂತಹ ಕೈಪಿಡಿ ಈ ಪುಸ್ತಕವನ್ನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಗಣ್ಯಾತಿಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಯಾಕೆ
ಮುಖ್ಯ ಅತಿಥಿಗಳಾಗಿರುವಂತಹ ಕರ್ನಾಟಕ ಸರ್ಕಾರದ ಅರಣ್ಯ ಪರಿಸರ ಜೀವಿಶಾಸ್ತ್ರ ಸಚಿವರು ಗೌರವಾನ್ವಿತ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಸ್ವಾಭಿಮಾನದ ಬದುಕನ್ನು ಕೊಡ್ಲಿಕ್ಕೆ ಅಹೋರಾತ್ರಿ ದುಡಿಯತಕ್ಕಂತ ನಮ್ಮೆಲ್ಲರ ಆತ್ಮೀಯರಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಹಿರಿಯ ಶಾಸಕರು, ಜನಪ್ರಿಯ ಶಾಸಕರು, ನನ್ನ ಆತ್ಮೀಯರು, ಒಂದು ಅರ್ಥದಲ್ಲಿ ಬಂಟ್ವಾಳ ಕ್ಷೇತ್ರ ಮತ್ತು ಬೆಳ್ತಂಗಡಿ ಕ್ಷೇತ್ರ ಹೆಚ್ಚಿನ ಭಾಗ ಗಡಿ ಭಾಗವನ್ನು ಸೇರಿಕೊಂಡಿರ್ತಕ್ಕಂಥ ಕ್ಷೇತ್ರ. ನನ್ನ ಇಡೀ ಕ್ಷೇತ್ರದ ಆಜುಬಾಜಿನಲ್ಲಿ ಬೆಳ್ತಂಗಡಿ ಕ್ಷೇತ್ರ ಬರ್ತದೆ. ಅದರಿಂದಾಗಿ ನಾವು ಉಭಯ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತ ಉಭಯ ಕ್ಷೇತ್ರದ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದಂಥ ಶ್ರೀ ಕೆ ವಸಂತ ಬಗ್ಗೇರವರೇ, ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು, ಯುವ ಮಿತ್ರರು ಆದಂಥ ಯುಟಿ ಅವರೇ, ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾದಂಥ ಐವನ್ ಸೋದರ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪ್ರತಾಪ್ ಚಂದ್ರ ಶೆಟ್ಟಿ ಅವರೇ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಹಾಜಿ BH ಖಾದರ್ ಅವರೇ, ತುಳು ಅಕಾಡೆಮಿಯ ಅಧ್ಯಕ್ಷರಾದಂಥ AC ಭಂಡಾರಿ ಅವರೇ, ನಮ್ಮ ತಾಲೂಕ್ ಪಂಚಾಯತಿನ ಅಧ್ಯಕ್ಷರಾದಂಥ ಬೆಳ್ತಂಗಡಿಯ ದಿವ್ಯ ಜ್ಯೋತಿ ಅವರೇ, ಪುರಸಭೆಯ ಟೌನ್ ಪಂಚಾಯತ್ನ ಅಧ್ಯಕ್ಷರಾದಂಥ ಮೊಗಲಿ ನಾರಾಯಣ ಭಟ್ ಅವರೇ, ಜಿಲ್ಲಾ ಪಂಚಾಯತಿನ ಎಲ್ಲ ನಮ್ಮ ಎಲ್ಲ ಸದಸ್ಯರು, ಧರ್ಮೇಂದ್ರ ಕುಮಾರ್, ಶೇಖರ್ ಕುಕ್ಕೇರಿಯವರು, ನಮಿತಾರವರು, ಹಾಗೆಯೇ ನಮ್ಮ ಜಿಲ್ಲಾ ಪಂಚಾಯತಿನ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ಶಾಹುಲ್ ಅಹಮದ್ ಅವರು, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ರಾಜಶೇಖರ್ ಹಾಜಿರಿ ಅವರು, ಶ್ರೀನಿವಾಸ ಕಿಣಿ ಅವರು, ತಾಲೂಕ್ ಪಂಚಾಯತಿನ ಎಲ್ಲ ಸದಸ್ಯರು, ನಮ್ಮ ರಾಜಶೇಖರ್ ಕೋಟ್ಯಾನ್ ಅವರು ಮುಂಬೈಯಲ್ಲಿ ಬಂದು ನಮ್ಮ ಜೊತೆ ಸೇರಿಕೊಂಡು ಪಕ್ಷವನ್ನ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥವರು, APMCಯ ಅಧ್ಯಕ್ಷರಾದಂಥ ಸತೀಶ್ ಚಂದ್ರ ಅವರೇ, ಹರೀಶ್ ಕುಮಾರ್ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನನ್ನ ಅತ್ಯಂತ ಪ್ರೀತಿಯವರಾದಂಥ ಹರೀಶ್ ಕುಮಾರ್ ಅವರೇ, IGP ಅವರಾದಂಥ ಅರುಣ್ ಚಕ್ರವರ್ತಿ ಅವರೇ, ಹಾಗೇನೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಆದ್ಯಕನ್ಯ ಹೆರಾಜಿಯವರು ಸೇರಿ ಎಲ್ಲ ಆದ್ಯಕನ್ಯ ಮಹನೀಯರೇ, ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ UCL ರೋಡ್ರಿಗಸ್ ರವರೇ, ರವಿಶಂಕರ್ ಶೆಟ್ಟರು ಬೆಂಗಳೂರಿಂದ ಬಂದಿದ್ದಾರೆ, ಹಾಗೇನೆ ಇನ್ನಿತರ ಎಲ್ಲ ರಾಷ್ಟ್ರೀಯ ಬಂಧುಗಳು, ಪತ್ರಿಕಾ ಮಾಧ್ಯಮದ ಪ್ರೀತಿಯ ಸ್ನೇಹಿತರೆ, ಈ ಬಂದಿರತಕ್ಕಂತ ಎಲ್ಲ ಬೆಳ್ತಂಗಡಿ ತಾಲೂಕಿನ
ನಾಗರಿಕ ಬಂಧು ಭಗಿನಿಯರೇ, ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿ ನಾವು ಹೇಳಬೇಕಾಗಿಲ್ಲ. ಇವತ್ತು ನಾಡಿನ ಎಲ್ಲಾ ಜನರು ಕೂಡ ಜನಜನಿತವಾಗಿ ಮಾತಾಡ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ಏನೇನು ಭರವಸೆ ಕೊಟ್ಟಿದ್ದಾರೆ ಅದು ಕೂಡ ದುರ್ಬಲ ವರ್ಗದವರ ಶ್ರೇಯೋಭಿವೃದ್ಧಿಯ ದೃಷ್ಟಿಕೋನದಿಂದ ದಿವಂಗತ ದೇವರಾಜ ಅರಸೂರ್ ಅವರ ನಂತರ ಈ ರಾಜ್ಯದ ಜನತೆಗೆ ಒಂದು ಸ್ವಾಭಿಮಾನದ ಬದುಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ತಕ್ಕಂಥ ಮಾತನ್ನ ಬಹಳ ಗಂಭೀರವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಟೀಕಾಕಾರರ ಟೀಕೆಗಳ ಮಧ್ಯೆ ಕೂಡ ಯಾವುದೇ ರೀತಿಯಲ್ಲಿ ಧೃತಿಗೆಡದೆ ಒಂದು ಮುನ್ನಡೆ ರಾಜ್ಯವನ್ನ ಸಮರ್ಥವಾಗಿ ಮುನ್ನಡೆಸ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು. ಬಿಜೆಪಿಯವರು ಮಾತಾಡ್ತಾರೆ, ಕಾಂಗ್ರೆಸ್ ಮುಕ್ತ ದೇಶ ಮಾಡ್ತೀವಿ, ನಾವು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಈ ದೇಶದಿಂದ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಭಾಷೆ ಜನರ ಪ್ರೀತಿ ಮಾಡಿರ್ತಕ್ಕಂಥ ಅತ್ಯಂತ ದೊಡ್ಡ ರಾಷ್ಟ್ರೀಯ ರಾಜಕೀಯ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾರೆ. ಅದೆಷ್ಟೋ ಮಂದಿ ಸ್ವಾತಂತ್ರ್ಯ ಹೋರಾಟಗಾರ ಸ್ವಾತಂತ್ರ್ಯ ಚಳವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು, ಅದರಲ್ಲೂ ನೆಹರು ಕುಟುಂಬ, ಮೋತಿಲಾಲ್ ನೆಹರು ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ತನಕ ಈ ದೇಶಕ್ಕೆ ತನ್ನ ಸರ್ವಸ್ವವನ್ನ ದೇಶದ ಸರ್ವಸ್ವವನ್ನು ಕೊಟ್ಟಿರ್ತಕ್ಕಂಥ ಮಾತ್ರವಲ್ಲ, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಅರ್ಪಣೆ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಅಂತ ನಾನಂತೂ ಭಾವಿಸ್ತೇನೆ. ತಮಗೆ ತಿಳುವಳಿಕೆ ಇದೆ ಅಂತ ನಾನಂತೂ ಭಾವಿಸ್ತೇನೆ. ಈ ದೇಶದ ದುರ್ಬಲರ ಪರವಾಗಿ ನಿರಂತರ ಹೋರಾಟ ಮಾಡಿರ್ತಕ್ಕಂಥದ್ದು ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಅತ್ಯಂತ ಹೆಚ್ಚು ಲಾಭವನ್ನು ಪಡೆದಿರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ತಕ್ಕಂಥ ಭೂಮಸ್ತೆ ಕಾನೂನಿನಲ್ಲಿ ಅದೆಷ್ಟೋ ದೊಡ್ಡ ಸಂಖ್ಯೆಯಲ್ಲಿ ಏನಿದಾರರಿಗೆ ಭೂಮಿಯನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಯಾವುದು ಅಂತ ನೀವು ತಿಳ್ಕೊಳ್ಳಿ. ಇವತ್ತು ಅತ್ಯಂತ ಹೆಚ್ಚು 20 ಅಂಶ ಆರ್ಥಿಕ ಕಾರ್ಯಕ್ರಮದಲ್ಲಿ ನಿವೇಶನ ಕೊಟ್ಟಿರ್ತಕ್ಕಂಥ ಸರ್ಕಾರ ಯಾವುದು ಅಂತ ನೀವು ಯೋಚನೆ ಮಾಡಿ. ಒಗರು ಸಾಗುವಳಿಯಲ್ಲಿ ಅತ್ಯಂತ ಹೆಚ್ಚು ಭೂಮಿ ಬೆಳೆದಿರ್ತಕ್ಕಂಥ ಜನ ಈ ರಾಜ್ಯದಲ್ಲಿ ಯಾರು ಅಂತ ನೀವು ತಿಳ್ಕೊಳ್ಳಿ. 94 CC ಅಲ್ಲಿ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಅರ್ಜಿ ಇರ್ತಕ್ಕಂಥ ರಾಜ್ಯ ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. 1 ಲಕ್ಷಕ್ಕಿಂತಲೂ ಮಿಕ್ಕಿ ಅರ್ಜಿಗಳಿರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮನೆ ಕಟ್ಟಿಕೊಂಡು ವಾಸವಾಗಿರ್ತಕ್ಕಂಥ ಬಡವರಿಗೆ ಅವರ ಮನೆಗೆ ಅಡಿಸ್ಥಳವನ್ನು ಕೊಡ್ತಕ್ಕಂಥ ದೊಡ್ಡ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಒಳ್ಳೆದಾಗಬೇಕು ಅನ್ನುವಂತ ಒಂದು ಆಶೀರ್ವಾದವನ್ನು ಕೂಡ ಬಂದಿರತಕ್ಕಂಥ ಸಮಸ್ತ ಜನಕೋಟಿಗೆ ನಾನು ವಂದಿಸಿಕೊಂಡು ಅವರ ಅನೇಕ ಕಾರ್ಯಕ್ರಮಗಳು ಜನಮಾನಸಕ್ಕೆ ಮುಟ್ಟಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅನ್ನಭಾಗ್ಯ ಕಾರ್ಯಕ್ರಮ 1 ರೂಪಾಯಿಗೆ 1 kg ಅಕ್ಕಿಯಿಂದ ಶುರು ಮಾಡಿ ಉಚಿತವಾಗಿ ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ಇವತ್ತು ದೇಶದ ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ವಿಚಾರ. ಪ್ರಥಮವಾಗಿ ಯಾರಾದರೂ ಕೃಷಿ ಕ್ವಶನ್ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಮೊದಲು ಈ ರಾಜ್ಯದಲ್ಲಿ ಉಚಿತ ಅನ್ನಭಾಗ್ಯ ಧರ್ಮಾರ್ಥ ಅಕ್ಕಿ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಹೆಸರು ಶಾಶ್ವತವಾಗಿ ಉಳಿತಾರೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಋಣಮುಕ್ತ ಕರ್ನಾಟಕ ಅನೇಕ ನಿಗಮಗಳು, ಅಂಬೇಡ್ಕರ್ ನಿಗಮ ಇರ್ಬೋದು, ಹಿಂದೂ ಧರ್ಮದ ನಿಗಮ ಇರ್ಬೋದು, ಅಲ್ಪಸಂಖ್ಯಾತರ ನಿಗಮ ಇರ್ಬೋದು, ಎಲ್ಲಾ ನಿಗಮದ ಸಾಲವನ್ನ ಮನ್ನಾ ಮಾಡೋದ್ರ ಮೂಲಕ ಕೃಷಿಕ ರೈತರ ಭರವಸೆಯಲ್ಲಿ ನಾನು ಹೇಳಲಿಲ್ಲ, ಆದ್ರೂ ಕೂಡ ಕೃಷಿಕರ 50,000 ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥ ಕೀರ್ತಿ ಇದ್ರೆ ಅದು ಸಿದ್ದರಾಮಯ್ಯ ಸೇರು ಸಲ್ಲುತ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಇವತ್ತು ಆಶಯದ
ಸಾಲ ಇದೆ, ಸಣ್ಣ ಭಾಗದ ಸಾಲ. ಆ ಸಾಲ ಕಟ್ಟದೇ ಇದ್ರೆ ಅದು ಬಡ್ಡಿ ಸೇರಿ ಅದು ಜಾಸ್ತಿ ಆಗ್ತಾ ಬರ್ತೇನೆ. ಜಾಸ್ತಿ ಅಲ್ಲ, ಸ್ವಲ್ಪ ಮಟ್ಟಿಗೆ ಇದೆ. ಆ ಆಶ್ರಯ ಸಾಲದ ಮನ್ನಾ ಮಾಡಬೇಕು ಅಂತೇಳಿ ನನ್ನ ದೃಷ್ಟಿಯಲ್ಲಿ ನಾನು ಶಾಸಕನಾಗಿದ್ದ ಕಾಲದಿಂದ ಅದರ ಬೇಡಿಕೆಗಳು ಇತ್ತು. ಆದ್ರೆ ಆ ಬೇಡಿಕೆಯನ್ನು ಈಡೇರಿಸಿದವರು, ಆಶ್ರಯ ಸಾಲವನ್ನ ಮನ್ನಾ ಮಾಡಿದವರು ಯಾರು ಅಂತ ಕೇಳಿದ್ರೆ ಅದ್ರ ಹೆಸರು ಸಿದ್ದರಾಮಯ್ಯನಿಗೆ ಸೇರುತ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಗ್ಯ ಜ್ಯೋತಿ ಬಡವರಿಗೆ ಭಾಗ್ಯ ಜ್ಯೋತಿ ಕಾರ್ಯಕ್ರಮ, ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಕೆಲವು ಸಾರಿ ಆರ್ಥಿಕ ಸಂಕಟದಿಂದ ಅವರಿಗೆ ಬಿಲ್ಲನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಬಿಲ್ಲನ್ನು ಕಟ್ಟಲು ಸಾಧ್ಯ ಆಗದಿದ್ದಾಗ ಸ್ವಾಭಾವಿಕವಾಗಿ ಇವತ್ತು ವಿದ್ಯುತ್ ಇಲಾಖೆಯವರು ಅವರ ಸಂಪರ್ಕವನ್ನು ಕಡಿತ ಮಾಡ್ತಾರೆ. ಆ ಸಂಪರ್ಕವನ್ನು ಕಡಿತ ಮಾಡಿದಂತ ಸಂಪರ್ಕವನ್ನ ಅವರ ಎಲ್ಲಾ ಸಾಲವನ್ನ ಮನ್ನಾ ಮಾಡಿ ಮತ್ತೆ ಸಂಪರ್ಕಗೊಳಿಸ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಸಲ್ಲುತ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಭಾಷಣ ಮಾಡ್ತಾ ಹೋಗ್ತಾ ಇದ್ರೆ ಸಾಕಷ್ಟು ವಿಷಯಗಳು. ಬಹುಶಃ ಇವತ್ತು ನಿನ್ನೆ ನಾವು ಮಂಗಳೂರಿನಲ್ಲಿ ಮಕ್ಕಳಿಗೆ ಲ್ಯಾಪ್ಟಾಪ್ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು, ಪ್ರಾರಂಭದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು, ಮಾರ್ಚ್ 1 ರಿಂದ ಇತರ ಎಲ್ಲಾ ಜನರಿಗೂ ಕೂಡ ಲ್ಯಾಪ್ಟಾಪ್ ಅನ್ನು ವಿದ್ಯಾರ್ಥಿ ಕೊಡ್ತಕ್ಕಂಥ ಕಾರ್ಯಕ್ರಮ. ನಿನ್ನೆ ನಾವು ಮಂಗಳೂರಲ್ಲಿ ಈ ಕಾರ್ಯಕ್ರಮವನ್ನ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಬಂದು ನಾವು ಆ ಲ್ಯಾಪ್ಟಾಪ್ ಅನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಮಾಹಿತಿ ತಂತ್ರಜ್ಞಾನಗಳು ಬೆಳೆಯತಕ್ಕಂಥ ಈ ಕಾಲಘಟ್ಟದಲ್ಲಿ ಬಹುಶಃ ಮಕ್ಕಳ ಭವಿಷ್ಯತ್ತಿಗೆ ಅನುಕೂಲ ಆಗ್ತಕ್ಕಂಥ, ಅದು ದುರ್ಬಲರಿಗೆ ಇನ್ನೂ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಕಾರ್ಯಕ್ರಮ ಬಹುಶಃ ಅದು ಅತ್ಯುತ್ತಮ ಕಾರ್ಯಕ್ರಮ. ಅದನ್ನು ಮಾಡಿದವರು ಸಿದ್ದರಾಮಯ್ಯ ಅಂತ ಹೇಳ್ತಕ್ಕಂಥ ಮಾತು. ನನಗೆ ಅತ್ಯಂತ ಮೆಚ್ಚಿನ ಒಂದು ಕಾರ್ಯಕ್ರಮ ಇದೆ. ಇವತ್ತು ನಾನು ವೇದಿಕೆ ಹೇಳಬೇಕು, ಅದು ವಿದ್ಯಾಸಿರಿ ಕಾರ್ಯಕ್ರಮ. ವಿದ್ಯಾಸಿರಿ ಕಾರ್ಯಕ್ರಮ ಅದೆಷ್ಟೋ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಸೀಟ್ ಇಲ್ಲ ಅಂತ ಹೇಳಿ ಅವರು ಶಿಕ್ಷಣವನ್ನೇ ಕಡಿತ ಮಾಡಿ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥ ಸಂದರ್ಭಗಳು ಸಾಕಷ್ಟಿತ್ತು. ಅಂತಹ ಸಂದರ್ಭದಲ್ಲಿ ವಿದ್ಯಾಸಿರಿ ಕಾರ್ಯಕ್ರಮವನ್ನು ಮಾಡಿ ಯಾರು ಹಾಸ್ಟೆಲ್ ಸೀಟ್ ಸಿಗದಂತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಅವರಿಗೆ ತಿಂಗಳಿಗೆ 1500 ರೂಪಾಯಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಅದೆಷ್ಟೋ ಮಕ್ಕಳಿಗೆ ಶಿಕ್ಷಣ ಮುಂದುವರಿಸಲಿಕ್ಕೆ ಅದು ಸಹಕಾರಿ ಆಯಿತು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಮಾತಾಡ್ಬೋದು. ಈ ಜಿಲ್ಲೆಯ ಬಗ್ಗೆ ಹೇಳಬೇಕು ಅಂತಂದ್ರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥವ್ರು. ನಮಗೆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ 41 ಕೋಟಿ ರೂಪಾಯಿ ಅದಕ್ಕೆ ಮಂಜೂರಾತಿ ಮಾಡಿದ್ದಾರೆ. ಆದ್ರೆ NGTಗೆ ಹೋಗಿ ಕೆಲವು ಜನ ಅಭಿವೃದ್ಧಿ ವಿರೋಧಿಗಳು ರಾಜಕೀಯ ಕಾರಣವನ್ನು ಇಟ್ಕೊಂಡು NGTಯಲ್ಲಿ ಸ್ಟೇ ಮಾಡೋದ್ರ ಮೂಲಕ ಅದನ್ನ ಇಲ್ಲಿವರೆಗೆ ಉಳಿಸ್ಕೊಂಡು ಬಂದ್ರು. ಈಗ ಸ್ಟೇ ವಿಕೆಟ್ ಆಗಿದೆ, ಈಗ ಅದನ್ನ ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಬಹುಶಃ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಒಂದು ಪಶು ವೈದ್ಯಕೀಯ ಕಾಲೇಜ್ ಬೇಕು ಅಂತ ಹೇಳಿ ಬಹು ದಿವಸದ ಬೇಡಿಕೆ. ಒಂದು ನಮ್ಮ ಕಡಬ ತಾಲೂಕಿನಲ್ಲಿ ಇವತ್ತು ಆ ಒಂದು ಪಶು ವೈದ್ಯಕೀಯ ಆಸ್ಪತ್ರೆ ಆಗ್ಬೇಕು ಅಂತ ಹೇಳಿದಾಗ ಬಹಳ ಪ್ರೀತಿಯಿಂದ 100 ಕೋಟಿ ಹತ್ತಿರ ಹಣವನ್ನ ಬಿಡುಗಡೆ ಮಾಡಿಸಿ ಬಹುಶಃ ಇನ್ನು ಮುಂದಕ್ಕೆ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇನ್ನು ಹೆಚ್ಚಿನ ಹಣವನ್ನ ನಾವು ತೊಡಗಿಸಬೇಕಾಗಿದೆ. ಆ ಒಂದು ಪಶು ವೈದ್ಯಕೀಯ ಕಾಲೇಜನ್ನ ಪ್ರಾರಂಭ ಮಾಡಲಿಕ್ಕೆ ಕಾರಣಭೂತರು ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಬೇಕಾಗಿದೆ. ಇವತ್ತು ಅನೇಕ ರಸ್ತೆಗಳು SHDPಯಲ್ಲಿ ಅನೇಕ ರಸ್ತೆಗಳ ಡಾಮರೀಕರಣ, ಅಪೆಂಡಿಕ್ಸ್ C ಯಲ್ಲಿ ಅನೇಕ ರಸ್ತೆಗಳ ಡಾಮರೀಕರಣ, ನವಾಜನಲ್ಲಿ ಅನೇಕ ರಸ್ತೆಗಳ ಡಾಮರೀಕರಣ, ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಅನೇಕ ರಸ್ತೆಗಳ ಡಾಮರೀಕರಣ, ನಗರೋತ್ಥಾನ ಕಾರ್ಯಕ್ರಮದಲ್ಲಿ ಅನೇಕ ರಸ್ತೆಗಳ ಇತರ ವ್ಯವಸ್ಥೆಗಳ ಅಭಿವೃದ್ಧಿ ಕಾರ್ಯಕ್ರಮ ಮಾಡತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳು. ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ಸಾಕಷ್ಟು ಹಣವನ್ನ ನಮ್ಮಲ್ಲಿ ಮುಖ್ಯವಾಗಿ ಮಕ್ಕಳ ಆಸ್ಪತ್ರೆ, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಬೆಂಗಳೂರಲ್ಲಿ ಮಕ್ಕಳ ಆಸ್ಪತ್ರೆ ಇದ್ರೆ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮಕ್ಕಳ ಆಸ್ಪತ್ರೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಿದರು ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೆನ್ಲಾಕ್ ಆಸ್ಪತ್ರೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕೂಡ ಸರ್ಕಾರ ದೊಡ್ಡ ಮೊತ್ತದ
ಹಣವನ್ನು ಕೊಟ್ಟಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಪೇಕ್ಷೆ ಪಡ್ತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಬೇಸಾಯಗಾರರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಕೊಳೆ ರೋಗ ಬಂತು. ಕೊಳೆ ರೋಗ ಬಂದಾಗ ಆ ಕೊಳೆ ರೋಗಕ್ಕೆ ಬೆಂಬಲ ಬೆಲೆಯನ್ನು ಕೊಟ್ಟಿರ್ತಕ್ಕಂಥವರು ಯಾರು ಅಂತ ಹೇಳಿದ್ರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಬೇಕಾಗಿದೆ. ನಾವು ಪಶ್ಚಿಮ ವಾಹಿನಿ ಯೋಜನೆ, ಪಶ್ಚಿಮಾಭಿಮುಖವಾಗಿ ಹರಿಯತಕ್ಕ ನದಿಗಳನ್ನ ಅಲ್ಲಿ ಅಣೆಕಟ್ಟುಗಳನ್ನ ಕಟ್ಟಿ ಅದರ ನೀರನ್ನು ನಿಲ್ಲಿಸಿ ಅಂತರ್ಜಲವನ್ನು ಹೆಚ್ಚಿಗೆ ಮಾಡಿ ಸರ್ವ ಋತುವಿನಲ್ಲಿ ಕೂಡ ಕುಡಿಯುವಿಗೆ ಮತ್ತು ಕೃಷಿಗೆ ನೀರನ್ನ ಉಳಿಸ್ತಕ್ಕಂತ ಒಂದು ಉದ್ದೇಶದಿಂದ ಪಶ್ಚಿಮ ವಾಹಿನಿ ಯೋಜನೆ ಬೇಕು ಬೇಕು ಅಂತೇಳಿ ಮೊಯ್ಲಿಯವರ ಕಾಲದಿಂದ ಈ ಬೇಡಿಕೆ ಇತ್ತು. ಆ ಬೇಡಿಕೆಯನ್ನ ಈಡೇರಿಸಿ ಈ ಸಾರಿ ಪ್ರಥಮ ಹಂತದಲ್ಲಿ 200 ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ದು ಮಾತ್ರವಲ್ಲ, ಮುಂದಿನ ಹಂತದಲ್ಲೂ ಕೂಡ ಹಣ ಕೊಡ್ತಕ್ಕಂಥ ಭರವಸೆಯನ್ನ ಕೊಟ್ಟಿರ್ತಕ್ಕಂಥವರು ಈ ಒಂದು ಜಿಲ್ಲೆಯ ರೈತರ ಕುಡಿಯುವ ನೀರಿನ ಸಮಸ್ಯೆ ಇರ್ತಕ್ಕಂಥ ಎಲ್ಲಾ ಜನರ ನೀರಿನ ದಾಹವನ್ನು ನೀಗಿಸ್ತಕ್ಕಂಥ ಒಂದು ದೊಡ್ಡ ಕೆಲಸ ಅಂದ್ರೆ ಪಶ್ಚಿಮ ವಾಹಿನಿ ಯೋಜನೆ. ಆ ಯೋಜನೆ ಅನುಷ್ಠಾನ ಆದ್ರೆ ಇಲ್ಲಿ ಅಂತರ್ಜಲ ಜಾಸ್ತಿ ಆಗುತ್ತದೆ. ಸರ್ವ ಋತುವಿನಲ್ಲಿ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ರಾಜಾರಾವ್ ಅಂತೇಳಿ ಒಬ್ಬರು ಸಣ್ಣ ನೀರಾವರಿಗೆ ಚೀಫ್ ಇಂಜಿನಿಯರ್ ಇದ್ರು. ನಾನು ಪ್ರಥಮ ಶಾಸಕರಾಗಿದ್ದಾಗ ಅವರು ಭೇಟಿಯಾಗಿದ್ದೆ. ಅವರು ಹೇಳಿದ್ರು, ನಿಮಗೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡೂ ಇರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬಂದು ಸಮಸ್ಯೆ ಆಗುತ್ತೆ, ಬೇಸಿಗೆ ಕಾಲದಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಅದಕ್ಕೆ ನಿಮ್ಗೆ ಉಪಾಯ ಅಂತ ಹೇಳಿದ್ರೆ ಒಂದೇ ಒಂದು ಉಪಾಯ, ಈಗಿರ್ತಕ್ಕಂಥ ನದಿಗಳಿಗೆ ಸೀರೀಸ್ ಆಫ್ ಡ್ಯಾಮ್ಗಳನ್ನ ಮಾಡಬೇಕು. ಸೀರೀಸ್ ಆಫ್ ಡ್ಯಾಮ್ಗಳನ್ನು ಮಾಡಿದ್ರೆ ಇಲ್ಲಿ ಸರ್ವ ಋತುವಿನಲ್ಲಿ ಕೂಡ ನಿಮ್ಗೆ ಅನಾವೃಷ್ಟಿಯೂ ಇರುವುದಿಲ್ಲ, ಅತಿವೃಷ್ಟಿಯ ಸಮಸ್ಯೆಯೂ ಇರುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಹೇಳಿದ್ರು. ಕನ್ನಡ ಮಾಡಿದಂತವರು ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ಹೇಳ್ತಕ್ಕಂಥ ಮಾತನ್ನ ಬಹಳ ಗೌರವವಾಗಿ ನಮ್ಮರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕ್ಯಾಬಿನೆಟ್ ಬಂದಾಗ ಬಹಳ ಪ್ರೀತಿಯಿಂದ ತಮಾಷೆಯಾಗಿ ಒಂದು ಮಾತನ್ನು ಹೇಳಿದ್ರು, ನಿನ್ನ ಕಾರ್ಯಕ್ರಮ ಬಂತಲ್ಲ, ಇದು ಪಶ್ಚಿಮ ವಾಹಿನಿ ನಿನ್ನ ಯೋಜನೆ ಪಾಸ್ ಆಯ್ತಲ್ಲ, ಈಗಾದ್ರೂ ಖುಷಿ ಆಯ್ತಲ್ಲ ನಿನಗೆ ಅಂತ ಹೇಳಿ ಒಂದು ತಮಾಷೆಯ ಮಾತುಗಳನ್ನ ಹೇಳಿ ನಮ್ಗೆ ಒಂದು ಪ್ರೀತಿಯನ್ನು ತೋರಿಸಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಕ್ಕಂಥ ಮಾತನ್ನ ನಾನು ಬಹಳ ಗೌರವಪೂರ್ವಕವಾಗಿ ನೆನಪು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಮಾತನ್ನು. ಇವತ್ತು ನಾವು ಸುಳ್ಯ ತಾಲೂಕಿನಲ್ಲಿ ತಮಿಳು ಪುರವಣಿಸಿದಾರರು ಎಷ್ಟೋ ವರ್ಷದಿಂದ ಶ್ರೀಲಂಕಾ ತಮಿಳರು ಸಿರಿಮಾವು ಬಂಡಾರನಾಯ್ಕೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಪ್ಪಂದ ಮಾಡಿ ಬಂದಿರ್ತಕ್ಕಂಥವರಿಗೆ ಜಾತಿ ಸರ್ಟಿಫಿಕೇಟ್ ಇಲ್ಲ, ಅವರಿಗೆ BPL ಕಾರ್ಡ್ ಇಲ್ಲ, ಯಾವುದು ಇಲ್ಲದೆ ಹೊರತಪ್ಪಿಸ್ತಕ್ಕಂಥ ಅವರಿಗೆ ನನಗೆ ಬಂದಾಗ ಅವ್ರು ಹೇಳ್ತಾ ಇದ್ರು, ನಾವು ಅನೇಕ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ನಾವು ಅವ್ರಿಗೆ ಕೊಟ್ಟಿದ್ದೇವೆ, ಇವರು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ನಾನು ತಮಾಷೆಗೆ ಒಂದು ಮಾತಾಡಿದೆ, ಈ ಕೆಲಸ ಆಗ್ಬೇಕಾದ್ರೆ ಒಬ್ಬರಿಂದ ಮಾತ್ರ ಸಾಧ್ಯ. ಯಾರು ಸರ್ ಅಂತ ಹೇಳಿದ್ರು, ಅದು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಸಾಧ್ಯ, ಇಲ್ಲದ್ರೆ ಇದು ಆಗುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಿದ್ದೆ. ನನ್ನ ಮುಖ್ಯಮಂತ್ರಿಗೆ ಬಳಿ ಕರ್ಕೊಂಡು ಹೋಗಿ ಬಹುಶಃ ಅಧಿಕಾರಿಗಳ ವಿರೋಧ ಇದ್ರೂ ಕೂಡ ಆ ವಿರೋಧವನ್ನ ಲೆಕ್ಕಿಸಬೇಕು. ಈ ಒಂದು ಕಾರ್ಯಕ್ಕೆ ಇದನ್ನ ಮಾಡಲೇಬೇಕು ಅಂತ ಹೇಳಿ ಅವರಿಗೆ ಜಾತಿ ಸರ್ಟಿಫಿಕೇಟ್, ಅವರಿಗೆ BPL ಕಾರ್ಡ್ ಕೊಡ್ತಕ್ಕಂಥ ಅವರ ಸ್ವಾಭಿಮಾನಕ್ಕೆ ಹೆಚ್ಚಿನ ಗೌರವ ತರ್ತಕ್ಕಂಥ ಕೆಲಸವನ್ನ ಎಷ್ಟು ವರ್ಷ ಆಯ್ತು ಅವ್ರು ಬಂದು, ಅವರು ಇಲ್ಲಿ ಜನಜೀವನ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕ್ತಕ್ಕಂಥವ್ರು, ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಆಗಿರ್ತಕ್ಕಂಥವ್ರು ಇದ್ದಾರೆ. ಆದ್ರೆ ಅವರಿಗೆ ಜಾತಿ ಸರ್ಟಿಫಿಕೇಟ್ ಇಲ್ಲ. ಆ ಜಾತಿ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದವರು ಸಿದ್ದರಾಮಯ್ಯ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ, ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ಬೇಕಾಗಿದೆ. ಬೆಳ್ತಂಗಡಿ ತಾಲೂಕು ನಾನು ಹೇಳಿದಾಗೆ ಬಂಟ್ವಾಳ ತಾಲೂಕು ಮತ್ತು ಬೆಳ್ತಂಗಡಿ ತಾಲೂಕು ಒಂದು ಗಡಿ ಭಾಗ. ನಮ್ಮ ಹೊಸತ್ ಬಗ್ಗೆ ಸ್ನೇಹಿತರು ಮಾತಾಡುವಾಗ ಜೋರಾಗಿ ಮಾತಾಡ್ತಾರೆ, ಅದೇ ರೀತಿಯಲ್ಲಿ ಮನಸ್ಸಲ್ಲಿ ಅತಿ ಮಧು ಸ್ವಭಾವದು. ಬಹುಶಃ ಮಾತು ಅವರಿಗೆ ಸಿಟ್ಟು ಬಹಳ ಬೇಗ ಬರ್ತದೆ. ಯಾವುದು ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಸಿಟ್ಟು ಬರ್ತದೆ, ಕೆಲಸ ಆದ್ರೆ ಅವರು ಸಂತೋಷ ಪಡ್ತಾರೆ. ನಮ್ಮಲ್ಲಿ ಎಲ್ಲರೂ ಕೂಡ ಜಗಳ ಮಾಡ್ತಾರೆ, ಆದ್ರೆ ಅವರು ಕ್ಷೇತ್ರದ ಜನರ ಜೊತೆ ಸದಾ ಇದ್ದುಕೊಂಡು ಜನರ ಪ್ರೀತಿ ವಿಶ್ವಾಸ ಗಳಿಸಿರ್ತಕ್ಕಂಥ ಒಬ್ಬ ಶಾಸಕರು ವಸಂತ ಬಗ್ಗೇರರು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ವಸಂತ ಬಗ್ಗೇರವರು ಈ ಕ್ಷೇತ್ರದಲ್ಲಿ 5 ಬಾರಿ ಗೆದ್ದು ನಿಮ್ಮ ಕಷ್ಟ ಸುಖದಲ್ಲಿ
ಅವರು ಇದ್ದುಕೊಂಡು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಎಲ್ಲಾ ಕೆಲಸವನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಅವರು ಬಹುಶಃ ನಮ್ಮಲ್ಲಿ ಕೂಡ ಜಗಳ ಮಾಡ್ತಾರೆ, ಅದು ಪ್ರೀತಿಯ ಜಗಳ. ಅದಕ್ಕಾಗಿ ನಮ್ಗೆ ಯಾವ ಬೇಸರವೂ ಕೂಡ ಅವರಲ್ಲಿ ಇರುವುದಿಲ್ಲ. ನಮ್ಗೆ ನಗ್ತಾ ಇರ್ತೇವೆ, ಅವ್ರು ಜೋರು ಮಾಡ್ತಾ ಇದ್ರೆ ನಾವು ನಗ್ತಾ ಇರೋದು, ಅದು ಇದ್ರೆ ಒಳ್ಳೆದು ಅಂತ ಹೇಳುವುದು ನಮಗೂ ಗೊತ್ತಿದೆ. ಅಂತಹ ಜನಪ್ರಿಯ ಶಾಸಕರಾದಂತ ವಸಂತ ಬಂಕೇರವರ ಕ್ಷೇತ್ರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇವತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ಅನೇಕ ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ಬಹುಶಃ ನಮ್ಮ ಕೆಲಸ ಮಾಡತಂತ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯುಟಿ ಖಾದರ್ ಅವರು ಮತ್ತೊಬ್ಬರಿದ್ದಾರೆ ಶಾಸಕರು, ನಮ್ಮ ನೆರೆಯ ಇನ್ನೊಂದು ಮಂತ್ರಿಗಳು ಕೂಡ ಆಗಿದ್ದಾರೆ. ಅವರು ಯುವ ಮಿತ್ರರು, ಅವರಿಗೆ ಉತ್ಸಾಹ ಇದೆ, ವಯಸ್ಸು ಅವರಿಗೆ ಕಡಿಮೆ ಇದೆ. ನಮಗೆ ವಯಸ್ಸಾಯ್ತು, 66 ವರ್ಷ ಮುಗಿಯಿತು. ನಮಗೆ ವಸಂತ ಬಂಕೇರವರಿಗೆ ವಯಸ್ಸು ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ಅವಕಾಶಗಳು ಕಡಿಮೆ ಆಗಿದೆ, ವಯಸ್ಸು ಜಾಸ್ತಿ ಆಗಿದೆ. ಯುವಕರಿಂದ ಅರ್ಥ ಯುಟಿ ಖಾದರ್ ಅವರು ಕೂಡ ಉತ್ತಮವಾದ ಕೆಲಸ ಅವರ ಕ್ಷೇತ್ರದಲ್ಲಿ ಮಾಡ್ತಾರೆ ಮತ್ತು ಎಲ್ಲಾ ಶಾಸಕರು ಕೂಡ ಅವರವರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ನಮ್ಮಲ್ಲಿ ಜಿಲ್ಲಾ ಪಂಚಾಯತ್ ನಲ್ಲಿ ಅವಕಾಶ ನಮಗೆ ಆಗದೇ ಇರಬಹುದು, ಆದ್ರೆ ಅತ್ಯುತ್ತಮವಾದ ಜಿಲ್ಲಾ ಸದಸ್ಯರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. APMC ಅಲ್ಲಿ ಕೂಡ ನಮ್ಮ ಕೆಲವು ತಾಲೂಕಿನಲ್ಲಿ ನಾನು APMC ಅಲ್ಲಿ ನಾವು ಗೆದ್ದಿದ್ದೇವೆ. ಪುರಸಭೆಯಲ್ಲಿ ಹೆಚ್ಚಿನ ತಾಲೂಕಲ್ಲಿ ನಾವು ಗೆದ್ದಿದ್ದೇವೆ. ಬಹುಶಃ ಇದೆಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ನಾವು ಕಳೆದ ಚುನಾವಣೆಯಲ್ಲಿ 6 ಸ್ಥಾನವನ್ನ ಗೆಲ್ಲುವಂತಹ ಕೆಲಸ ಆಗಿದೆ. ಇನ್ನು ಮುಂದಿನ ಚುನಾವಣೆಯಲ್ಲಿ 8ರಲ್ಲಿ 7 ನಾವು ಗೆದ್ದಿದ್ದೇವೆ, 8ರಲ್ಲಿ 8. ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸಗಳು ಖಂಡಿತ ನಮ್ಗೆ ಸೋಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಕ್ಕಂಥದ್ದು ನನ್ನಲ್ಲಿರ್ತಕ್ಕಂಥ ಒಂದು ಅಭಿಪ್ರಾಯ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ಸಿದ್ದರಾಮಯ್ಯರ ಆಶೀರ್ವಾದದಿಂದ ನಮಗೆ ಜನಕೋಟಿ ಆಶೀರ್ವಾದ ಖಂಡಿತ ಸಿಗುತ್ತದೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ಏನೇನು ಕೆಲಸ ಮಾಡಿದ್ದೇವೆ ಅದನ್ನೆಲ್ಲ ನೆನಪಿಟ್ಟುಕೊಂಡು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ. ನಾನಾಗ್ಲಿ, ವಸಂತ ಬಂಗೇರಾಗ್ಲಿ, ಯುಟಿ ಖಾದರ್ ಆಗ್ಲಿ, ಮೊಯ್ದೀನ್ ಬಾಬಾ ಆಗ್ಲಿ, ಶಕುಂತಲ ಶೆಟ್ಟರ್ ಆಗ್ಲಿ, ಅಥವಾ JR ಲೋಬರ್ ಆಗ್ಲಿ, ಎಲ್ಲ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ. ನಮಗೆ ಕೂಲಿ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ. ನಾವು ಕೆಲಸ ಮಾಡ್ತೇವೆ, ನಮ್ಗೆ ಸಂಬಳ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ. ನಾವು ಅಂತಿಮವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಕ್ಕಂಥದ್ದು, ನಾವು ಯಾವುದೇ ಆಮಿಷಕ್ಕೆ ಒಳಗಾಗದೆ ಪ್ರಾಮಾಣಿಕತೆಯನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ದೇವೆ. ಜನಕೋಟಿಯಲ್ಲಿ ನಾವು ಕೈ ಮುಗಿದು ವಿನಂತಿ ಮಾಡಿಕೊಳ್ತಕ್ಕಂಥ ನಮಗೆ ಕೂಲಿ ಕೊಡಿ. ನೀವು ಮತ್ತೊಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಶೀರ್ವಾದ ಕೊಡಿ, ನಿಮಗೆ ಶ್ರೇಯಸ್ಸಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹೇಳುವ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಕರ್ನಾಟಕ ಗಣ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಇವರ ದಿವ್ಯ ಹಸ್ತದಿಂದ ಸರ್ಕಾರದ ವಿವಿಧ ಇಲಾಖೆಗಳ ಯೋಜನೆಗಳಡಿ ಸವಲತ್ತು ವಿಧವಾಗಿ ಮಾತ್ರ ಮುಖ್ಯಮಂತ್ರಿಗಳ ದಿವ್ಯ ಹಸ್ತದಿಂದ ನೀಡಲಿಕ್ಕಿದ್ದೇವೆ. ಉಳಿದಂತಹ ಎಲ್ಲ ಫಲಾನುಭವಿಗಳು ನಿರಾಶರಾಗಬೇಡಿ. ಈ ಜನಾರ್ದನ ಪೂಜಾರಿ ಕೊಕ್ರಾಡಿ ಗ್ರಾಮ ಇವರು ವೇದಿಕೆಗೆ ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಅತಿ ಭಾರತಿ ಕೋಂ ತಾರನಾಥ ಮೊಗಳಿ ಗ್ರಾಮ ಬೆಳ್ತಂಗಡಿ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಶ್ರೀ ಕೃಷ್ಣಪ್ಪ ಗೌಡ ಬಿನ್ ಶಾಂತಪ್ಪ ಗೌಡ ಮೊಂಡೆತ್ತೋಡಿ ಮನೆ ಉಜಿರೆ ಗ್ರಾಮ ಕೃಷ್ಣಪ್ಪ ಗೌಡರು ಕೃಷಿ ಇಲಾಖಾ ವತಿಯಿಂದ ಗಿರಿಜನ ಉಪಯೋಜನೆಯಡಿ ಮಿನಿ ಟ್ರಾಕ್ಟರ್ 2 ಲಕ್ಷದ ಸಹಾಯಧನ ಶ್ರೀ ಇವರಿಗೆ. ವಿಶೇಷ ಘಟಕ ಯೋಜನೆಯಡಿ ಪವರ್ ಟಿಲ್ಲರ್ ಗಿರಿಜನ ಉಪಯೋಜನೆಯಡಿ ಪವರ್ ಟಿಲ್ಲರ್ ಶ್ರೀಮತಿ ರುಕ್ಮಿ ಕೋಂ ಡಿಕಯ್ಯ ಮಲೆಕುಡಿಯ ಪಾಪಿನಡೆ ಮನೆ ರಾಯ ಗ್ರಾಮ 1 ಲಕ್ಷ ರೂಪಾಯಿಯ ಸಹಾಯಧನ. ಶ್ರೀಮತಿ ಜಯಂತಿ
ಕೋಂ ಡಿ ಶೇಷಪ್ಪ ಪರವ ಬಡಗ ಕಾರಂದೂರು 1 ಲಕ್ಷದ ಸಹಾಯಧನ. ಕೃಷಿ ರಚನೆ ಶ್ರೀ ಫ್ರಾನ್ಸಿಸ್ ಡಿಸೋ 79 ರೂಪಾಯಿ ಸಹಾಯಧನ. ಕೃಷಿ ಭಾಗ್ಯ ಯೋಜನೆ ಕೃಷಿ ಹೊಂಡ ರಚನೆ ಶ್ರೀ ಅಶೋಕ್ ಮಣ್ಣು ಆರೋಗ್ಯ ಚೀಟಿ ವಿತರಣೆ ಶ್ರೀ ಲಕ್ಷ್ಮಣ ನಾಯ್ಕ ಬಿನ್ ಕೃಷ್ಣಪ್ಪ ನಾಯ್ಕ 50,000 ರೂಪಾಯಿ. ಶ್ರೀ ಸಂತೋಷ್ ಮತ್ತು ಶಶಿಕಲಾ ದಂಪತಿಗಳಿಗೆ ಬಸ್ತಿ ಪಲಿಕೆ ಮನೆ. ಶ್ರೀ ಕೆ ವಸಂತ ಬಂಗೇರವರು ಆ ಸನ್ಮಾನ ಕಾನ್ಯ ಶಾಸಕರಿಂದ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯರವರಿಗೆ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸನ್ಮಾನ ಕಾರ್ಯಕ್ರಮ. ಸನ್ಮಾನ್ಯ ಶಾಸಕರಾದಂತಹ ಶ್ರೀ ಕೆ ವಸಂತ ಬಂಗೇರವರು ಕನ್ನಡ ನಾಡಿನ ದೊರೆಗೆ ಪೇಟವನ್ನ ತೊಡಿಸಿ ಅವರನ್ನ ಅಭಿನಂದಿಸ್ತಾ ಇದ್ದಾರೆ. ಅವರಿಗೆ ಶಾಲು ಫಲಪುಷ್ಪ ಹಾಗೆ ಸ್ಮರಣಿಕೆಯ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳ್ತಂಗಡಿ ನಗರ ಪಂಚಾಯತ್ನ ಅಧ್ಯಕ್ಷರು ಹಾಗೆ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯರವರನ್ನ ಬೆಳ್ತಂಗಡಿ ತಾಲೂಕಿನ ಜನತೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ನಾವು ಸನ್ಮಾನಿಸ್ತಾ ಇದ್ದೇವೆ. ಎಲ್ಲ ಬಂಧುಗಳೊಮ್ಮೆ ಎದ್ದು ನಿಂತು ಚಪ್ಪಾಳೆಯ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಅಭಿನಂದಿಸಬೇಕಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿಸುತ್ತಾ ಇದ್ದೇನೆ. ಮುಂದೆ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಉಪಾಧ್ಯಕ್ಷರಾಗಿರುವಂತಹ ಪೀತಾಂಬರ ರಾಜಿಯವರು ಜನ್ಮಸ್ಥಳದ ಪೂಜ್ಯ ಕಾಮಂದರ ವತಿಯಿಂದ ಕ್ಷೇತ್ರದ ವತಿಯಿಂದ ಶುಭಚಂದ್ರ ರಾಜ್ ಮತ್ತು ಯುವರಾಜ್ ರವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಗೌರವಾರ್ಪಣೆಯನ್ನ ಈ ಸುಂದರ ಕಾರ್ಯಕ್ರಮದಲ್ಲಿ ನೆರವೇರಿಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದುಳಿದ ವರ್ಗದ ಉಪಾಧ್ಯಕ್ಷರು ಧನೇಂದ್ರರವರು, ಉಪಾಧ್ಯಕ್ಷರಾದಂತಹ ಸುಂದರ ಸಿ ಪೂಜಾರಿ, ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶೋಭಾ ಕೇಶವರವರು, ಸಂಚಾಲಕರಾದಂತಹ ಮನೋರಾಜ್ರವರು, ಎಲ್ಲ ಪದಾಧಿಕಾರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಬೆಳ್ಳಿಯ ಕಡಕವನ್ನು ನೀಡುವುದರ ಮೂಲಕ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಅವರನ್ನ ಸನ್ಮಾನಿಸ್ತಾ ಇದ್ದಾರೆ, ಅವರನ್ನ ಅಭಿನಂದಿಸ್ತಾ ಇದ್ದಾರೆ. ಮುಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಶ್ರೀ ಶುಭಚಂದ್ರ ರಾಜರವರು ಮತ್ತು ಯುವರಾಜರವರು ಇದ್ದಾರೆ. ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ನಮ್ಮ ಶಾಸಕರ ಪರಮಾಪ್ತರು, ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕನ್ನಡ ನಾಡಿನ ದೊರೆ, ಬಡವರ ಕಣ್ಮಣಿ, ಈ ನಾಡಿನ ಅಭಿವೃದ್ಧಿಯ ಹರಿಕ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಿಗೆ ಗೌರವಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇದೀಗ ನಮ್ಮ ಮುಂದೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಹಿರಿಯ ಮುಖಂಡರು ಆದಂತ ಶ್ರೀ ವಸಂತ ಬಂಗೇರ ಅವರೇ, ಶ್ರೀಮತಿ ಬಂಗೇರ ಅವರೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅರಣ್ಯ ಸಚಿವರು ಆದಂತ ಶ್ರೀ ರಮಾನಾಥ್ ರೈ ಅವರೇ, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂತ ಯುಟಿ ಖಾದರ್ ಅವರೇ, ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾದಂತ ಶ್ರೀ ಐವಾನ್ ಡಿಸೌಜಾ ಅವರೇ, ಮೇಲ್ಮನೆಯ ಸದಸ್ಯರಾದಂತ ಪ್ರತಾಪ್ ಚಂದ್ರ ಶೆಟ್ಟಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೇ, ಆಹ್ವಾನಿತ ಗಣ್ಯರೇ, ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರು,
ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡೋದ್ರ ಮೂಲಕ ನಾನು ಅತ್ಯಂತ ಸಂತೋಷದಿಂದ ಚಾಲನೆಯನ್ನ ಕೊಟ್ಟಿದ್ದೇನೆ. ಇವೆಲ್ಲ ಇವತ್ತು ಬೆಳ್ತಂಗಡಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಚಾಲನೆ ಆಗ್ತಾ ಇದ್ರೆ ಅದಕ್ಕೆ ವಸಂತ್ ಬಂಗೇರವರ ಶ್ರಮ ಮತ್ತು ಪ್ರಯತ್ನ ಅಂತಕ್ಕಂಥದ್ದನ್ನ ತಿಳಿಸಿದೆ. ವಸಂತ್ ಬಂಗೇರ ಕ್ಷೇತ್ರದ ಕೆಲಸ ಬಿಟ್ಟರೆ ಬೇರೆ ಏನು ತಲೆಯಲ್ಲಿರಲ್ಲ. ಯಾವಾಗ ಬಂದ್ರು ಒಂದು 10 ಲೆಟರ್ ಆದ್ರೂ ತಂದಿರ್ತಾರೆ. ಅವೆಲ್ಲವೂ ಕೂಡ ಕ್ಷೇತ್ರಕ್ಕೆ ಸಂಬಂಧಪಟ್ಟವು ಮತ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟವು. ವಸಂತ್ ಬಂಗೇರ್ನ ಇನ್ನೊಂದು ವಿಶೇಷ ಗುಣ ಏನಪ್ಪಾ ಅಂತಂದ್ರೆ ನೇರವಾಗಿ ಮಾತಾಡೋದು, ಯಾರಿಗೂ ಮುಲಾಜಿಟ್ಕೊಂಡು ಹೊಗಳಿಕೆ ಮಾತಾಡ್ತಕ್ಕಂಥ ಸ್ವಭಾವ ಅವ್ರದ್ದಲ್ಲ. ಮನಸ್ಸಿನಲ್ಲಿ ಏನಿದೆ ಅದನ್ನ ನೇರವಾಗಿ ಹೇಳ್ತಕ್ಕಂಥ ಒಂದು ಸ್ವಭಾವವನ್ನ ಅದು ಇತ್ತೀಚೆಗೆ ಸ್ವಲ್ಪ ಕೋಪ ಕಮ್ಮಿ ಆಗಿದೆ. ಯಾಕೆ ನಾನು ವಸಂತ್ ಬಂಗೇರ್ ಅವರನ್ನ 83ರಿಂದ ನೋಡ್ತಾ ಇದ್ದೀನಿ. ನಾನು ವಸಂತ್ ಬಂಗೇರ ಇಬ್ರು ಒಟ್ಟಿಗೆ ವಿಧಾನಸಭೆಗೆ ಪ್ರವೇಶ ಮಾಡಿದವರು 83. ಆಗ ಅವರು ಭಾಜಪದಲ್ಲಿದ್ದರು, ನಾನು ಜನತಾ ಪಾರ್ಟಿಲಿದ್ದೆ. ಈಗ ಇಬ್ರು ಒಟ್ಟಿಗೆ ಇದ್ದೀವಿ. ಆದ್ರೆ ಒಳ್ಳೆ ಸ್ನೇಹಿತ, ನಂಬಿಕೆಗೆ ವಿಶ್ವಾಸಕ್ಕೆ ಅರ್ಹವಾದಂತ ವ್ಯಕ್ತಿ ಅಂತ ಯಾವತ್ತೂ ಸುಳ್ಳು ಹೇಳೋದು ಅಥವಾ ಸುಳ್ಳು ಹೇಳಿ ಏನೋ ರಾಜಕೀಯ ಲಾಭ ಮಾಡ್ಕೊಳ್ಳೋದು ಆ ಥರದ್ದೇನಿಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಇಷ್ಟು ವರ್ಷಗಳ ಕಾಲ ರಾಜಕೀಯದಲ್ಲಿದ್ರೂ ಕೂಡ ಕೈ ಬಾಯಿಯನ್ನ ಶುದ್ಧವಾಗಿ ಇಟ್ಟುಕೊಂಡು ಪ್ರಾಮಾಣಿಕವಾಗಿ ಯಾವುದೇ ದುರಾಸೆ ಇಲ್ಲ, ಸ್ವಾರ್ಥ ಇಲ್ಲ, ಆಸ್ತಿ ಮಾಡಬೇಕು ಅಂತಕ್ಕಂಥ ಆಸೆ ಇಲ್ಲ. ಅವರು ಜನರಿಗೆ ಒಬ್ಬ ದೊಡ್ಡ ಆಸ್ತಿ ಅಂತಕ್ಕಂಥದನ್ನ ಸಂದರ್ಭದಲ್ಲಿ ಬಹಳ ದಿನಗಳಿಂದ ಕರೀತಾ ಇದ್ರು, ನಮ್ಮ ಕ್ಷೇತ್ರಕ್ಕೆ ಬಂದೇ ಇಲ್ಲ ನೀವು ಅಂತೇಳಿ. ನಾನು ಹೋದ ಬಾರಿ ಬಂದಿದ್ದಾಗ ಬೆಳ್ತಂಗಡಿಗೆ ಹೇಳಿದ್ದೆ, ಜನವರಿ ತಿಂಗಳಲ್ಲಿ ಬರ್ತೀನಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನ 2-3 ಕ್ಷೇತ್ರಗಳಿಗೆ ಹೋಗ್ಬೇಕು, ಆಗ ಬೆಳ್ತಂಗಡಿಗೂ ಬರ್ತೀನಿ ಅಂತ ಹೇಳಿದ್ದೆ. ಇವತ್ತು ಆ ಮಾತಿನಂತೆ ಇವತ್ತು ಇಲ್ಲಿ ನಾನು ಭಾಗವಹಿಸಿದ್ದೇನೆ. ಆಮೇಲೆ ವಸಂತ್ ಬಂಗೇರ ಗುಣಗದೆ ಯಾಕಪ್ಪ ಅಂತಂದ್ರೆ ಬಹಳಷ್ಟು ಕೆಲಸ ಮಾಡ್ಕೊಟ್ಟಿದ್ದೀನಿ ಇಲ್ಲಿವರೆಗೆ, ಆದ್ರೂ ಇನ್ನೂ ಆಗಿಲ್ಲ ಅಂತೇಳಿ ಕೊಡಗದು. ಈಗಲೂ ಕೂತಿದ್ದಾಗ ಹೇಳ್ತಾ ಇದ್ದೆ, ನಾನು 500 ಕೋಟಿ ಕೇಳಿದ್ದೀನಿ ಅಭಿವೃದ್ಧಿಗೆ, ಕನಿಷ್ಠ 100 ಕೋಟಿನಾದ್ರೂ ಕೂಡ ಕೊಡ್ಲೇಬೇಕು ಅಂತ ಹೇಳಿ ನಾನು ಹೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದೀನಿ. ನೋಡಿ, ಎಲ್ಲ ರಮಾನಾಥ್ ರೈ ಅಭಿವೃದ್ಧಿ
ಮಾಡ್ಕೊಂಡ್ಬಿಟ್ಟವ್ರೆ ಹೆಚ್ಚಾಗಿ, ಕಾಲರ್ ಹೆಚ್ಚಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಕಮ್ಮಿ ಕೊಟ್ಟಿದ್ದೀರಿ ಅನ್ನೋದು ಒಂದು ಗ್ಲೌಸ್. ಅದು ಸುಮ್ಮನೆ ಇನ್ನೂ ಹೆಚ್ಚಾಗಿ ಕೊಡ್ಲಿ ಅಂತ ಹೇಳೋ ಮಾತು ಕೊಟ್ಟಿದ್ದಾರೆ. ಅದೇನೇ ಇರಲಿ, ಒಟ್ಟಾರೆಯಾಗಿ ಮಾನವೀಯತೆ ಇರ್ತಕ್ಕಂಥ ಒಬ್ಬ ಮನುಷ್ಯ. ಕುವೆಂಪು ಒಂದು ಮಾತು ಹೇಳ್ತಾರೆ, ಅದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಮಗುವು ಕೂಡ ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟುತ್ತದೆ. ಪ್ರತಿಯೊಂದು ಮಗುನು ಕೂಡ ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟುತ್ತವೆ. ಆದರೆ ಬೆಳೀತಾ ಬೆಳೀತಾ ಅವರ ನಡವಳಿಕೆಗಳಿಂದ ಅಲ್ಪ ಮಾನವರಾಗ್ಬಿಡ್ತಾರೆ. ನಮ್ಮ ನಡವಳಿಕೆಗಳಿಂದ ನಮ್ಮ ಗುಣಗಳಿಂದ ನಮ್ಮ ಸ್ವಭಾವಗಳಿಂದ ನಾವು ವಿಶ್ವ ಮಾನವರು ಆಗ್ಬೋದು, ಅಲ್ಪ ಮಾನವರು ಆಗ್ಬೋದು. ಅಂದ್ರೆ ಸಮಾಜ ಬಯಸಲು ನಾವೆಲ್ಲರೂ ಕೂಡ ವಿಶ್ವ ಮಾನವರು ಆಗ್ಬೇಕು ಅಂತೇಳಿ. ಈಗೆಲ್ಲ ನೀವೆಲ್ಲ ಕುವೆಂಪು ಅವರ ನಾಡಗೀತೆ ಕೇಳಿದ್ರಿ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಒಂದು 2 ಸೆಂಟೆನ್ಸ್ ಹೇಳಿದ್ದಾರೆ. ನಮ್ಮ ಸಮಾಜ ಹೇಗಪ್ಪ ಅಂತಂದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಇದು ನಮ್ಗೆ ಅರ್ಥ ಆಗದೆ ಹೋದ್ರೆ ನಾವು ಮನುಷ್ಯರಾಗಿ ಬಾಳ್ಲಿಕ್ಕೆ ನಾಲಾಯಕು ಅಂತೇಳಿ ಯಾರು ಯಾವ ನಾಡಗೀತೆ ಆಡೋದು, ರಾಷ್ಟ್ರಗೀತೆ ಆಡೋದು ಖುಷಿಗಲ್ಲ. ಅಥವಾ ಅದನ್ನು ಆಡ್ಬೇಕಾಗಿದೆ ಅದಕ್ಕೋಸ್ಕರ ಆಡ್ತೀವಿ ಅನ್ನೋದಲ್ಲ. ಅದರಲ್ಲಿ ಆ ಮಹಾತ್ಮರು ಏನು ಹೇಳಿದ್ದಾರೆ ಅದರಂತೆ ನಡ್ಕೋಬೇಕು ನಾವು ಸಮಾಜದಲ್ಲಿ. ಅದು ಮಾಡಿದಾಗ ಮಾತ್ರ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ಬದುಕು ಸಾರ್ಥಕ ಆಗ್ತದೆ. ಇದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ. ಶಿಕ್ಷಣ ಹೆಚ್ಚಾಗಿರ್ತಕ್ಕಂಥ ಜಿಲ್ಲೆ. ಶಿಕ್ಷಣ ಪಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ವಿಕಾಸಕ್ಕೆ, ಮಾನವನ ವಿಕಾಸಕ್ಕೆ, ಸಮಾಜದ ವಿಕಾಸಕ್ಕೆ, ಸಂಕುಚಿತ ಭಾವನೆಗಳನ್ನು ಬೆಳೆಸ್ಕೊಳ್ಳಿಕ್ಕೋಸ್ಕರ ಅಲ್ಲ, ಸ್ವಾರ್ಥ ಭಾವನೆಗಳನ್ನು ಬೆಳೆಸ್ಕೊಳ್ಳಿಕ್ಕೋಸ್ಕರ ಅಲ್ಲ, ಅಮಾನವೀಯತೆಯನ್ನು ನಡ್ಕೊಳ್ಳೋಕ್ಕೋಸ್ಕರ ಅಲ್ಲ. ನಾವು ಮನುಷ್ಯರಾಗಿ ಬಾಳ್ಲಿಕ್ಕೆ, ಸ್ವಾಭಿಮಾನದಿಂದ ಬಾಳ್ಲಿಕ್ಕೆ ನಾವು ಕನಿಷ್ಠ ಪಕ್ಷ ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥ, ಇನ್ನೊಬ್ಬ ಧರ್ಮದವರನ್ನ ಪ್ರೀತಿಸ್ತಕ್ಕಂಥ ಕನಿಷ್ಠ ನಡವಳಿಕೆಯನ್ನು ನಾವು ಕಲಿದೇ ಹೋದರೆ ನಮ್ಮ ಬದುಕು ನಿರರ್ಥಕ ಆಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಾರೆ. ನಾವು ವಿರೋಧ ಪಕ್ಷದಲ್ಲಿದ್ದಾಗ ಉಲ್ಲಾಳದಿಂದ ಉಡುಪಿವರೆಗೆ ಪಾದಯಾತ್ರೆ ಮಾಡಿದ್ದು, ಸಾಮರಸ್ಯದ ನಡಿಗೆ. ಈ ಜಿಲ್ಲೆ ಕೋಮುವಾದದ ಪ್ರಯೋಗಾಲಯ ಆಗಬಾರದು. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಕೂಡ ವಿದ್ಯಾವಂತರಾಗಿದ್ದಾರೆ.
ಎಲ್ಲರೂ ಒಂದು ತಾಯಿಯ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತೇಳಿ ನಾವು ಅವತ್ತು ಅಲ್ಲಿಂದ ಉಡುಪಿಯವರೆಗೆ, ಉಲ್ಲಾಳದಿಂದ ಉಡುಪಿಯವರೆಗೆ ಪಾದಯಾತ್ರೆಯನ್ನು ಮಾಡಿದ್ದು ಕಾರಣಕ್ಕೋಸ್ಕರ, ಸಾಮರಸ್ಯ ಹಾಳಾಗಬಾರದು ಅನ್ನೋ ಕಾರಣಕ್ಕೋಸ್ಕರ. ಯಾರೇ ಆಗಲಿ ಸ್ವಾರ್ಥಕ್ಕೋಸ್ಕರ, ರಾಜಕಾರಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಕೋಮುವಾದವನ್ನ ಮಾಡ್ತಕ್ಕಂಥದನ್ನ ಮಾಡಬಾರ್ದು. ಪ್ರತಿಯೊಬ್ರು ಕೂಡ ಅವರವರ ಧರ್ಮ ಪಾಲನೆ ಮಾಡ್ಲಿಕ್ಕೆ ಅವ್ರ ಸ್ವಾತಂತ್ರ್ಯ ಇದೆ. ಹಾಗಂತೇಳಿ ಇನ್ನೊಂದು ಧರ್ಮದವರನ್ನ ದ್ವೇಷಿಸಬೇಕಾಗಿಲ್ಲ. ಧರ್ಮ ಪಾಲನೆ ಅಂತಂದ್ರೆ ನಮ್ಮ ಧರ್ಮನ ಪಾಲನೆ ಮಾಡೋದು. ಕೋಮುವಾದ ಅಂತಂದ್ರೆ ಇನ್ನೊಂದು ಧರ್ಮದವರನ್ನ ದ್ವೇಷಿಸೋದು. ನಾವು ಧರ್ಮ ಪಾಲಕರಾಗಬೇಕೆ ಹೊರತು ಧರ್ಮಗಳ ದ್ವೇಷಿಗಳಾಗಬಾರ್ದು. ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಬೇಕು. ಯಾರು ಕೂಡ ಸತ್ತ ಹೆಣದ ಮೇಲೆ ಸಾವುನಲ್ಲಿ ರಾಜಕೀಯ ಮಾಡಬಾರದು. ಯಾರು ಈ ರೀತಿ ಸತ್ತ ಹೆಣದ ಮೇಲೆ ಸಾವಿನಲ್ಲಿ ರಾಜಕೀಯ ಮಾಡ್ತಾರೆ, ಎಲ್ಲ ನಾಗರಿಕರು ಕೂಡ ಒಕ್ಕೊರಲಿಂದ ಖಂಡಿಸ್ತಕ್ಕಂಥದನ್ನ ಮಾಡಿದಾಗ ಮಾತ್ರ ಅವರ ಆಟಕ್ಕೆ ಕೊನೆಯಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಾವು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಆದರೆ, ಸಮಾಜದಲ್ಲಿ ನೆಮ್ಮದಿ ಇಲ್ಲದೆ ಹೋದರೆ ಯಾವುದೇ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಆಗ್ತದೆ. ಆರ್ಗನೈಸ್ಡ್ ಕ್ರೈಮ್ಸ್, ಆರ್ಗನೈಸ್ಡ್ ಗೂಂಡಾಸ್, ಅವ್ರು ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಲಿ, ನಾವೆಲ್ಲರೂ ಕೂಡ ಮನುಷ್ಯತ್ವ ಇರ್ತಕ್ಕಂಥವ್ರು ಅದನ್ನ ಖಂಡಿಸ್ಬೇಕಾಗ್ತದೆ. ಅದಕ್ಕೆ ಯಾವ ಕಾರಣಕ್ಕೂ ಕೊಟ್ಟು ನಾರಾಯಣಪುರು, ಕನಕದಾಸರು, ಬಸವಣ್ಣ, ಅಂಬೇಡ್ಕರ್ ಏನ್ ಹೇಳಿದ್ದಾರೆ. ಈ ಭಾಗದಲ್ಲಿ ನಾರಾಯಣ ಗುರು ಅವರು ಬಹಳ ಪ್ರಭಾವ ಇದೆ. ನಾರಾಯಣ ಗುರು ಅವರು ಬಹಳ ವರ್ಷಗಳ ಹಿಂದೆನೆ ಮೌಢ್ಯಗಳ ವಿರುದ್ಧ, ಜಾತಿ ವ್ಯವಸ್ಥೆಯ ವಿರುದ್ಧ, ಪುರೋಹಿತ ಶಾಹಿಯ ವಿರುದ್ಧ ಹೋರಾಟ ಮಾಡಿದಂಥವ್ರು. ಅವರು ಒಂದು ಕರೆಯನ್ನು ಕೊಟ್ಟರು, ನಿಮಗೆ ಯಾವ ದೇವಸ್ಥಾನಕ್ಕೆ ನಿಮ್ಮನ್ನ ಪ್ರವೇಶ ಇಲ್ಲ, ನಿಮಗೆ ಆ ದೇವಸ್ಥಾನಕ್ಕೆ ಹೋಗ್ಬೇಡಿ. ಯಾರು ನಿಮ್ಮನ್ನ ಪ್ರವೇಶ ಅಡ್ಡಿಪಡಿಸ್ತಾರೆ ಅವ್ರಿಗೆ ಗೌರವಿಸಬೇಡಿ. ನೀವೇ ದೇವಸ್ಥಾನ ಮಾಡ್ಕೊಂಡು ನೀವೇ ಪೂಜೆ ಮಾಡಿ, ಅದೇ ನಿಮ್ ದೇವರು. ಅದನ್ನೇ ಬಸವಣ್ಣ ಹೇಳಿದ್ದು. ಯಾವ ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ತಾರಲ್ಲ, ಅಲ್ಲೇ ದೇವರಿದ್ದಾನೆ ಅಂತಲ್ಲ. ಬಸವಣ್ಣ ಅದಕ್ಕೆ ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ನನ್ನ ಶಿರವೇ ವನ್ನ ಕಳಿಸವಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳು. ಶ್ರೀಮಂತರ ದೇವಸ್ಥಾನ ಮಾಡ್ತಿರ್ತಾರೆ, ಪೂಜೆ ಮಾಡ್ತಾರೆ, ಮೇಲೊಬ್ಬದವರು ಪೂಜೆ ಮಾಡ್ತಾರೆ. ಅದು ನಿನಗೆ, ನೀನು ಅದರಿಂದ ಯೋಚನೆ ಮಾಡ್ಬೇಕಾದಂತ ಅಗತ್ಯ ಇಲ್ಲ. ನೀನ್ ದೇವರು ಇಲ್ಲೇ ಇದ್ದಾನೆ. ಇದು ಮಾಡಿ ಅಂತೇಳಿ ನಾರಾಯಣ ಗುರು ಅದೇ ತರ ಕರೆ ಕೊಟ್ಟದ್ದು. ಇಡೀ ಕೇರಳದಲ್ಲಿ ಮತ್ತು ಕರಾವಳಿ ಪ್ರದೇಶದಲ್ಲಿ ಉದ್ದಕ್ಕೂ ಕೂಡ ಅನೇಕ ದೇವಸ್ಥಾನಗಳು ತಲೆ ಎತ್ತದು. ಅವರೇ ಪೂಜಾರಿಗಳಾದರು, ಅವರನ್ನೇ ದೇವರನ್ನು ಪೂಜಿಸಿದ್ರು. ಅದಕ್ಕೆ ಯಾರು ನಿಮಗೆ ದೇವಸ್ಥಾನಕ್ಕೆ ಬಿಡಲ್ಲ ಅಂತಾರೆ, ಹೋಗ್ಲೇಬೇಡಿ, ಕೃತಿಗೆಡಬೇಡಿ, ನೀವೇ ಪೂಜೆ ಮಾಡಿ, ದೇವ್ರು ಬೇಡ ಅಂತಲ್ಲ. ಅದನ್ನೇ ನಾರಾಯಣಪುರ ಹೇಳುತ್ತು, ಅದನ್ನೇ ಬಸವಣ್ಣ ಹೇಳುತ್ತು, ಅದನ್ನೆಲ್ಲ ಮಹಾತ್ಮರು ಕೂಡ ಹೇಳುದು. ಇದು ಇಷ್ಟು ಅರ್ಥ ಆಗ್ಲಿಲ್ಲ ಅಂತಂದ್ರೆ
ಯಾರೇ ಆಗಲಿ ರಾಜಕಾರಣಕ್ಕೋಸ್ಕರ ಧರ್ಮವನ್ನ ಎತ್ಕೊಳ್ತಕ್ಕಂಥದ್ದು, ಸಂಘರ್ಷ ಮಾಡಿಸ್ತಕ್ಕಂಥದ್ದು, ಜನರ ನಡುವೆ ಬೆಂಕಿ ಇರ್ತಕ್ಕಂಥದ್ದು, ಇದನ್ನು ಸಹಿಸಕ್ಕಾಗಲ್ಲ, ಸಹಿಸಬಾರದು. ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ಲಿಕ್ಕೆ ನಾಲಾಯಕು ಅಂತೇಳಿ ಈ ಸಂದರ್ಭದಲ್ಲಿ ಇರ್ಲಿಕ್ಕೆ ಬಯಸಿ. ಯಾರೇ ಆಗಲಿ ಅವ್ರ ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ಕೂಡ ನಾಲಾಯಕ. ಅಮಾಯಕರ ಕೊಲ್ಲದು, ಸಮಾಜದಲ್ಲಿ ಶಾಂತಿ ಕದಡೋದು, ಇದು ನಿಲ್ಬೇಕು. ತೋಳ ಕುರಿಮರಿ ಕಥೆ ಆಗುವುದು. ಬೆಂಕಿ ಹಾಕೋರು ಇವರೇ, ಪ್ರಮಾಣ ಟ್ರೈ ಮಾಡ್ದ ಅಂತ ಹೇಳೋದು. ಸಿದ್ದರಾಮಯ್ಯ ಓದ್ ಕಡೆ ಎಲ್ಲ ಕೊಲೆ ಆಗ್ತವೆ ಅಂತ ಹೇಳೋದು, ಸಾವುಗಳಾಗ್ತವೆ ಅಂತ ಹೇಳೋದು. ಮಾಡೋರು ಯಾರು? ಆತ್ಮ ವಂಚನೆ ಮಾಡಿಕೊಂಡು ಮಾತಾಡೋದು ಹೋಗ್ಬೇಡಿ, ಆತ್ಮ ವಿಮರ್ಶೆ ಮಾಡಿಕೊಂಡು ನಿಮಗೆ ಮಾನವೀಯತೆ ಇದೆಯಾ ಇಲ್ವಾ ಅಂತಕ್ಕಂಥದನ್ನ ಪ್ರಶ್ನೆ ಮಾಡ್ಕೊಳ್ಳಿ. ನಾವು ಯಾವತ್ತೂ ಕೂಡ, ನಾನಾಗಲಿ, ನಮ್ಮ ಪಕ್ಷದವರಾಗಲಿ, ನಮ್ಮ ಪಕ್ಷದ ಸಿದ್ಧಾಂತ ಆಗಲಿ, ಎಲ್ಲರನ್ನು ಒಟ್ಟಿಗೆ ತಗೊಂಡ್ಬೇಕು ಅಂತ ಹೇಳ್ತೀವಿ ಹೊರತು ನಿಮ್ ತರ ಡೋಂಗಿ ಕೆಲಸ ಮಾಡಲ್ಲ. ಹೇಳೋದು ಬಾಯಿನಲ್ಲಿ ಸಬ್ಕ ಸಾಥ್ ಸಬ್ಕ ವಿಕಾಸ್, ಆದ್ರೆ ನೀವೆಲ್ಲ ಹೊರಗಡೆ ಇರಿ ಅಂತ ಹೇಳಿ. सबका साथ सबका विकास, ये सबका साथ होता है. ಬಾಯಿನಲ್ಲಿ ಹೇಳಕ್ಕಲ್ಲ ಇದು. ಎಲ್ಲ ಧರ್ಮದವರನ್ನ, ಎಲ್ಲ ಜಾತಿಯವರನ್ನ, ಎಲ್ಲ ವರ್ಗದವರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದು ಸಬ್ಕ ಸಾಥ್ ಸಬ್ಕ ವಿಕಾಸ್. ಇಲ್ಲಿ ಆತ್ಮವಂಚನೆ ಆಗಿದೆ. ಅದರಿಂದ ನಾನು ನಿಮ್ಮಲ್ಲಿ ಕೈಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಅಂತಂದ್ರೆ, ಇಂಥ ಕೋಮುವಾದಿಗಳಿಗೆ ಮಣೆ ಹಾಕ್ಬೇಡಿ, ಬೆಂಬಲಿಸಬೇಡಿ, ಅವರಿಂದ ದಾರಿ ತಪ್ಪಬೇಡಿ, ಅವರನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ಎಲ್ಲರೂ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಕಳಕಳಿಯ ಪ್ರಾರ್ಥನೆ ಅಂತಕ್ಕಂಥದ್ದು. ಮಾಡಬಾರ್ದು. ಯಾರು ಸತ್ರು ಕೂಡ, ಯಾವ ಜಾತಿಯವ್ರು ಸತ್ರು ಕೂಡ, ಯಾವ ಧರ್ಮದವ್ರು ಸತ್ರು ಕೂಡ, ಎಲ್ಲರ ಜೀವವು ಕೂಡ ಅಮೂಲ್ಯ. ಎಲ್ಲರ ಜೀವ ಅಮೂಲ್ಯ, ಯಾರು ಸಾಯ್ಬಾರ್ದು. ಈ ಧರ್ಮದವ್ರ ಜೀವ ಅಮೂಲ್ಯ, ಆ ಜೀವದ ಅಮೂಲ್ಯ ಅಲ್ಲ. ಎಲ್ಲರೂ ಮನುಷ್ಯರು. ಇದು ಇವತ್ತು ಅವ್ರು ಏನಾಯ್ತು ಅಂತಂದ್ರೆ, ಕಳೆದ ಸಾರಿ ನಮ್ಮ ವಿರೋಧಿಗಳಿದ್ದಾರಲ್ಲ, ಕಳೆದ ಸಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8ಕ್ಕೆ 7 ಗಿಡ ಉಳಿದಿದೆ. ಮತ್ತೆ ವಾತಾವರಣ ನಿರ್ಮಾಣ ಆಗಿದೆ. ಈ ಬಾರಿ 8ಕ್ಕೆ 8 ಗೆಲ್ತೀವಿ ಅಂತ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಇವೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಬೆಂಕಿ ಹಚ್ಚ ಕೆಲಸ ಶುರು ಮಾಡ್ತಾರೆ. ಅವ್ರು ಏನೇ ಮಾಡಿದ್ರು ಕೂಡ ಸರ್ಕಾರ, ಅದಕ್ಕೆ ನಾನು ಹೇಳಿದ್ದೇನೆ, ಕಾನೂನು ಯಾರೇ ಕೈ ತಗೊಂಡ್ರೆ, ಕಾನೂನನ್ನ ಉಲ್ಲಂಘನೆ ಯಾರೇ ಮಾಡಿದ್ರು ಕೂಡ, ಸಾವು ನೋವುಗಳಿಗೆ ಯಾರೇ ಕಾರಣಕರ್ತರಾದ್ರೂ ಕೂಡ, ಶಾಂತಿಯನ್ನ ಕದರ್ತಕ್ಕಂಥ ಕೆಲಸ ಯಾರೇ ಮಾಡಿದ್ರು ಕೂಡ ಅವರ ವಿರುದ್ಧ ಕಠಿಣವಾದಂತ ಕ್ರಮ ತಗೊಳ್ತೇವೆ, ಅವರನ್ನ ಬಲಿಯಾಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದೇವೆ. ಯಾರು ಕೂಡ ಆತಂಕ ಪಡಬೇಕು. ಯಾರು ಕಾನೂನಿಗೆ ಗೌರವ ಕೊಡ್ತಾರೆ, ಯಾರು ಪ್ರಜ್ಞಾವಂತರಿದ್ದಾರೆ, ಅವರೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ರಕ್ಷಣೆ ಕೊಡ್ತದೆ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿ. ಈ ಮನವಿಯನ್ನ ಮಾಡ್ತಾ ಇವತ್ತು ನಮ್ಮ ಸರ್ಕಾರ ಬಂದು ಈ ತಿಂಗಳ 13ನೇ ತಾರೀಕಿಗೆ 4 ವರ್ಷ 8 ತಿಂಗಳುಗಳಾಗ್ತವೆ. 4 ವರ್ಷ 8 ತಿಂಗಳು.
ಬಹುಶಃ ದೇವರಾಜ ಅರಸರವರ ನಂತರ ಸಂಪೂರ್ಣ 5 ವರ್ಷ ತುಂಬತಕ್ಕಂಥ ಅವಕಾಶ ಸಿಕ್ಕಿರೋದು ನನಗೇನೆ. ನಿಡ್ಲಿಗಪ್ಪನವರಿಗೆ ಅವಕಾಶ ಸಿಕ್ಕಿತ್ತು, ದೇವರಾಜ ಅರಸರವರು ಸಿಕ್ಕಿತ್ತು, ಆಮೇಲೆ ನನಗೆ ಸಿಕ್ಕಿತ್ತು. ಇವತ್ತು ನನಗೆ ತೃಪ್ತಿ ಇದೆ, ಸಮಾಧಾನ ಇದೆ, ಅತ್ಯಂತ ಹೆಮ್ಮೆಯಿಂದ ಹೇಳ್ತೀನಿ. ನಾವು ಈ ರಾಜ್ಯದ ಜನತೆಗೆ ಏನು ಮಾತು ಕೊಟ್ಟಿದ್ದು, ನಮ್ಮ ಪ್ರಣಾಳಿಕೆ ಮೂಲಕ ಏನು ಭರವಸೆಗಳನ್ನು ಕೊಟ್ಟಿದ್ದು, ಹೆಚ್ಚು ಕಡಿಮೆ ಎಲ್ಲಾ ಭರವಸೆಗಳನ್ನ ಈಗಾಗಲೇ ಈಡೇರಿಸಿದ್ದೇವೆ. 165 ಭರವಸೆಗಳಲ್ಲಿ 155 ಭರವಸೆ ಈಡೇರಿಸಿ ಈ ಮಾರ್ಚ್ ಒಳಗಡೆ ಉಳಿದವನು ಈಡೇರಿಸ್ತೀವಿ. ಪ್ರಣಾಳಿಕೆಯಲ್ಲಿ ಹೇಳದೇ ಇದ್ದಂತೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಜಾರಿಕೊಂಡಿದ್ದೀವಿ. ಅನಿಲ ಭಾಗ್ಯ ಕೊಡ್ತೀವಿ ಅಂತ ಹೇಳಿರಲಿಲ್ಲ, ಆರೋಗ್ಯ ಭಾಗ್ಯ ಕೊಡ್ತೀವಿ ಅಂತ ಹೇಳಿರಲಿಲ್ಲ, ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿರಲಿಲ್ಲ, ಇಂದಿರಾ ಕ್ಯಾಂಟೀನ್ ಮಾಡ್ತೀವಿ ಅಂತ ಹೇಳಿರಲಿಲ್ಲ, ಲ್ಯಾಪ್ಟಾಪ್ ಹೇಳಿದೆ. ಆದರೂ ಕೂಡ ಮಾಡಿದ್ದೇವೆ. ನಮ್ಮ ಉದ್ದೇಶ ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು, ಕರ್ನಾಟಕ ಗುಡಿಸಲು ಮುಕ್ತ ರಾಜ್ಯ ಆಗಬೇಕು, ಕರ್ನಾಟಕ ಬರ ಮುಕ್ತ ರಾಜ್ಯ ಆಗಬೇಕು, ಕರ್ನಾಟಕ ಅಪೌಷ್ಟಿಕಾಂಶದಿಂದ ಮುಕ್ತ ಆಗಬೇಕು. ಅದ್ರ ಬಿಜೆಪಿಯವರು ನಾವು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ, ಕಾಂಗ್ರೆಸ್ ಮುಕ್ತ ಮಾಡ್ತೀವಿ. ಅವ್ರಿಗೆ ಏನಾದ್ರು ಕಾರ್ಯಕ್ರಮ ಇದೆಯಾ? ಬಡವರ ಬಗ್ಗೆ ಏನಾದ್ರು ಕಾರ್ಯಕ್ರಮ ಇದೆಯಾ? ಧರ್ಮಗಳ ನಡುವೆ ಸಂಘರ್ಷ ಮಾಡೋದು ಬಿಟ್ರೆ ಬಡವರಿಗೆ ಏನ್ ಕಾರ್ಯಕ್ರಮ ಅವ್ರದ್ದು? ರೈತರಿಗೆ ಏನ್ ಕಾರ್ಯಕ್ರಮ ಅವ್ರದ್ದು? ದಲಿತರಿಗೆ ಏನ್ ಕಾರ್ಯಕ್ರಮ ಅವ್ರದ್ದು? ಅಲ್ಪಸಂಖ್ಯಾತರಿಗೆ ಏನ್ ಕಾರ್ಯಕ್ರಮ? ಮಹಿಳೆಯರಿಗೆ ಏನ್ ಕಾರ್ಯಕ್ರಮ? ಏನಿಲ್ಲ. ಕಾಂಗ್ರೆಸ್ ಮುಕ್ತ ಮಾಡ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥ 133 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಯಾವುದಾದರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ದೇಶಕ್ಕೋಸ್ಕರ, ದೇಶದ ಸಮಗ್ರತೆಗೋಸ್ಕರ, ದೇಶದ ಐಕ್ಯತೆಗೋಸ್ಕರ ಪ್ರಾಣ ತೆಗೆದಿದ್ದಾರೆ. ಯಾರಾದರೂ ಬಿಜೆಪಿಯಲ್ಲಿ ಒಬ್ಬರು ದೇಶಕ್ಕೋಸ್ಕರ ಸತ್ತವರಿದ್ದಾರ? ಒಬ್ಬರೇ ಒಬ್ರು. ತ್ಯಾಗ ಬಲಿದಾನ ಅಂದ್ರೆ ಅವ್ರಿಗೆ ಅರ್ಥ ಆಗ್ತದ? ಯಾವುದೇ ತ್ಯಾಗ ಇಲ್ಲ, ಯಾವುದೇ ಬಲಿದಾನ ಇಲ್ಲ. ಇದು ಇವತ್ತು ಅರ್ಥ ಆಗ್ಬೇಕಾಗಿರ್ತಕ್ಕಂಥದ್ದು. ಶ್ರೀಮತಿ ಇಂದಿರಾ ಗಾಂಧಿ ಅವರು 1969-70ರಲ್ಲಿ ಗರೀಬಿ ಹಠಾವೋ ಘೋಷಣೆ ಮೂಲಕ ಈ ದೇಶದಲ್ಲಿ ಬಡತನದ ವಿರುದ್ಧ ಹೋರಾಟ ಮಾಡೋದು. ಇವತ್ತು ನಾವು ಅದೇ ಸಂಪ್ರದಾಯದಂತೆ ಹಸಿವಿನ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಈ ಬಿಜೆಪಿಯವರು ಇಷ್ಟೊಂದು ಹೇಳ್ತಾರಲ್ಲ, ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಯಾವುದೇ ರಾಜ್ಯದಲ್ಲಿ 19 ರಾಜ್ಯಗಳಲ್ಲಿದೆ ಬಿಜೆಪಿ ಅಂತ ಹೇಳ್ತಾರೆ. ಯಾವುದೇ ರಾಜ್ಯದಲ್ಲಿ ಮಹಾರಾಷ್ಟ್ರ ಇರ್ಬೋದು, ಯುಪಿ ಇರ್ಬೋದು, ಗುಜರಾತ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಹರಿಯಾಣ ಇರ್ಬೋದು, ಯಾವುದಾದರೂ ರಾಜ್ಯದಲ್ಲಿ ಬಡವರಿಗೆ ಫ್ರೀಯಾಗಿ 1 ತಿಂಗಳಿಗೆ ಪ್ರತಿಯೊಬ್ಬರಿಗೆ 7 kg ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ ಅಂತ ಹೇಳಿ ನೋಡ. ನರೇಂದ್ರ ಮೋದಿ ಅವರು ಮಾತಾಡಿದ್ರೆ ಮನ್ ಕಿ ಬಾತ್ ಪಟ್ಟೆ ಗೊತ್ತದ, ಮನ್ ಕಿ ಬಾತ್ ಮೈ ಪಟ್ಟೆ ಗೊತ್ತದ, ಮನ್ ಕಿ ಬಾತ್
ಬರೀ ಖಾಲಿ ಮಾತು ಅಷ್ಟೇ. ಅದಕ್ಕೆ ನಾನು ಹೇಳಿದೆ ನಮ್ದು ಖಾಲಿ ಬಾತ್ ಅಲ್ಲ, ನಮ್ದು ಕಾಮ್ಕಿ ಬಾತ್. ನಾವೀಗ ಅನ್ನ ಕೊಡ್ತೀವಲ್ಲ, ಅಕ್ಕಿ ಕೊಡ್ತೀವಲ್ಲ, ಈ ಜಾತಿ ಈ ಧರ್ಮ ಅಂತ ಕೊಡ್ತಾ ಇದ್ದೀವ? ಕರ್ನಾಟಕ ರಾಜ್ಯದ 6.5 ಕೋಟಿ ಜನರಲ್ಲಿ 4 ಕೋಟಿಗೂ ಹೆಚ್ಚು ಜನರಿಗೆ ಇವತ್ತು ಫ್ರೀಯಾಗಿ ಅಕ್ಕಿ ಕೊಡ್ತೀವಿ. ಅದ್ರಲ್ಲಿ ಹಿಂದೂಗಳು ಇದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಜೈನರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಎಲ್ಲಾ ಜಾತಿಯವರಿದ್ದಾರೆ. ಮಕ್ಕಳಿಗೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ವಾರದಲ್ಲಿ 5 ದಿನ ಫ್ರೀಯಾಗಿ ಹಾಲು ಕೊಡ್ತೀವಿ. ಎಲ್ಲಾ ಜಾತಿಯವರು ಮಕ್ಕಳಿದ್ದಾರೆ. ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಶೂ ಕೊಡ್ತೀವಿ. ಎಲ್ಲಾ ಜಾತಿಯವರು ಮಕ್ಕಳು ಇದ್ದಾರೆ. ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಲ್ಲಿ ಸಾಲ ಮಾಡಿದ್ರು, ಸಾಲಗಾರರಾಗಿದ್ರು, ಎಲ್ಲಾ ಜಾತಿಯವರು ಇದ್ರು. ಅವರೆಲ್ಲರೂ ಸಾಲವನ್ನ ಅಸಲು ಬಡ್ಡಿ ನಾನು ಅಧಿಕಾರ ಸ್ವೀಕಾರ ಮಾಡದ ಅರ್ಧ ಗಂಟೆನಲ್ಲಿ ಸಂಪೂರ್ಣ ಮನ್ನಾ ಮಾಡಿದೆ. ಜಾತಿ ನೋಡಕ್ ಹೋಗಿದ್ವ? ಯಾವ ಧರ್ಮದವರು ಇದ್ದಾರೆ ಅಂತ ನೋಡಕ್ ಹೋಗಿದ್ವು ನಾವು? ಎಲ್ಲ ಜಾತಿಯವರು. ಕೃಷಿ ಹೊಂಡಗಳಲ್ಲಿ ತೋಡಿಸ್ತಾ ಇದ್ದೀವಿ. ಎಲ್ಲ ರೈತರಿಗೂ, ಎಲ್ಲ ಜಾತಿ ರೈತರಿಗೆ ಮಾಡಿಕೊಡ್ತೀವಿ. 3 ಲಕ್ಷದವರೆಗೆ ಬಡ್ಡಿ ರಹಿತವಾಗಿ ಸಾಲ ಕೊಡ್ತೀವಿ. ಎಲ್ಲ ಜಾತಿ ಮಕ್ಕಳು ಮಾಡ್ತೀವಿ. ಮಾತೃಪೂರ್ಣ ಕಾರ್ಯಕ್ರಮ ಮಾಡ್ತೀವಿ. ಕರ್ನಾಟಕದಲ್ಲಿ 10 ಲಕ್ಷ ಹೆಣ್ಣುಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು ಮಾತೃಪೂರ್ಣ ಕಾರ್ಯಕ್ರಮದ ಮೂಲಕ ಅವರಿಗೆ ಬಿಸಿ ಊಟ ಕೊಡೋದ್ರ ಮೂಲಕ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರ ಕೊಡ್ತಾರೆ. ಅದ್ರಲ್ಲಿ ಬರೀ ಒಂದು ಜಾತಿಯವರು ಇದ್ದಾರ, ಒಂದು ಧರ್ಮದವರು ಇದ್ದಾರ? ಎಲ್ಲಾ ಜಾತಿ ಬಾಣಂತಿಯರು, ಗರ್ಭಿಣಿಯರು ಇರ್ತಾರೆ. ಎಲ್ಲ ಧರ್ಮದವರು, ಎಲ್ಲ ಜಾತಿಯ ಮಕ್ಕಳು ಕೂಡ ಆರೋಗ್ಯವಂತರಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಅವೇ ಮುಂದಿನ ಭವಿಷ್ಯ, ಅದೇ ದೇಶದ ಸಂಪತ್ತು ಮಕ್ಕಳು. ಅನಿಲ ಭಾಗ್ಯ ಪ್ರಾರಂಭ ಮಾಡ್ತಾ ಇದ್ದೀವಿ. ಕೆಲವೇ ಜಾತಿಗೆ ಕೊಡ್ತೀವ? ಆರೋಗ್ಯ ಭಾಗ್ಯ ಮಾಡ್ತೀವಿ, ಕೆಲವೇ ಜಾತಿಯವರು ಕೊಡ್ತೀವ? ಇಂದಿರಾ ಕ್ಯಾಂಟೀನ್ ಮಾಡಿದೀವಿ, ಕೆಲವೇ ಜಾತಿಯವರು ಹೋಗ್ತಿದ್ರಪ್ಪ ಅಂತೀವ? ಈಗ ಬೆಂಗಳೂರಿನಲ್ಲಿ ಮಾಡಿದೀವಿ. ಈ ತಿಂಗಳು, ಮುಂದಿನ ತಿಂಗಳಿಗೆ ಬೆಳ್ತಂಗಡಿಯಲ್ಲೂ ಮಾಡ್ತೀವಿ ಇಂದಿರಾ ಕ್ಯಾಂಟೀನ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮಾಡ್ತೀವಿ. ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಮಾಡ್ತೀವಿ. ಉಲ್ಲಾಳದಲ್ಲೂ ಮಾಡ್ತೀವಿ. ಜನರು ಹಸುವಿನಿಂದ ಮುಕ್ತ ಆಗಬೇಕು. ಯಾರು 2 ಹೊತ್ತು ಊಟ ಇಲ್ಲದೆ ಮಲಗಬಾರದು. ಪ್ರತಿಯೊಬ್ಬರಿಗೂ ಕೂಡ 2 ಹೊತ್ತು ಊಟ ಸಿಗಬೇಕು. ಅದಕ್ಕೆ ಬೇರೆ ಟೀಕೆ. ಸಿದ್ದರಾಮಯ್ಯನವರು ಬಡವರಿಗೆಲ್ಲ ಅಕ್ಕಿ ಕೊಡ್ಬಿಟ್ಟು ಫ್ರೀಯಾಗಿ ಸೋಮಾರಿಗಳು ಮಾಡ್ಬಿಟ್ಟಿದ್ದಾರೆ. ಕೆಲಸಕ್ಕೆ ಬರಲ್ಲ ಯಾರು. ಒಬ್ಬ MLA ಪ್ರಶ್ನೆ ಮಾಡೋದು ಸರಿ ಅಸೆಂಬ್ಲಿನಲ್ಲಿ, ಈಗ ಅವ್ರು ಬದುಕಿಲ್ಲ ಪಾಪ. ನನಗೆ ಅವ್ರ ಉತ್ತರ ಹೆಂಗ್ ಕೊಟ್ಟೆ ಅಂತಂದ್ರೆ, ನೋಡ್ರಿ ನೀವು ಕೂತು ಉಂಡು ಬಹಳ ವರ್ಷ ಕೂತ್ಕ ಉಂಡಿದ್ದೀರಿ, ಬೆವರೇ ಸುರಿಸ್ತೇನೆ. ಪಾಪ ಬಡವರಿದಾರಲ್ಲ, ಬೆವರು ಸುರಿಸಿ ಅವರಿಗೆ ಹೊಟ್ಟೆ ಬೆನ್ನುಗತ್ಕೊಂಡ್ಬಿಟ್ಟಿದೆ. ಅವರೊಂದಷ್ಟು ದಿನ ರೆಸ್ಟ್ ಆಗ್ತಿದೆ, ನೀವೊಂದಷ್ಟು ದಿನ ಕೆಲಸ ಮಾಡಿ. ಕೂತಿರು ಗೇಯ್ಬೇಕು, ಕೂತಿರ್ಬೇಕ. ಎಲ್ಲರೂ ಕಾರ್ಯಕ್ರಮ ಮಾಡಬೇಕಲ್ಲ, ಎಲ್ಲರೂ ಕೆಲಸ ಮಾಡಬೇಕು. ಇದ್ದೇ ಬಸವಣ್ಣ ಹೇಳಿದ್ರು, ಕಾಯಕ ಮಾಡಿ. ಕಾಯಕವೇ ಕೈಲಾಸ ಅಂತ ಹೇಳುದು ಅದಕ್ಕೋಸ್ಕರನೇ. ಈಗ ಅನೇಕ ಕಾರ್ಯಗಳಿಗೆ ಸಾಲ ಮನ್ನಾ ಮಾಡಿದ್ರು. ಏನ್ ಮಾತೆತ್ತಿದ್ರೆ ಬಿಜೆಪಿ ಅವರು ಸಾಲ ಮನ್ನಾ ಮಾಡಿ. ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ.
ಪಕ್ಷದ ಉಗ್ರಪ್ಪ ಪ್ರಶ್ನೆ ಕೇಳ್ತಾರೆ 2010 ಡಿಸೆಂಬರ್ ತಿಂಗಳಲ್ಲಿ ಐವಾನ್ ಆಗಿರ್ಲಿಲ್ಲ, ಇನ್ನು ಮೆಂಬರ್ ಆಗಿರ್ಲಿಲ್ಲ. ಪ್ರತಾಪ್ ಚಂದ್ರ ಶೆಟ್ಟಿ ಇದ್ರು ಅನ್ನೋ ಕಾಣಿಸುತ್ತೆ ಅಲ್ಲ, ಇದ್ರು 2010 ನೀವು ಇದ್ರಿ. ಅದಕ್ಕೆ ಉತ್ತರ ಏನ್ ಕೊಟ್ಟಿದ್ದಾರೆ ಗೊತ್ತಾ? ಯಡಿಯೂರಪ್ಪ ಸಾಲ ಮನ್ನಾ ಮಾಡಿ ಅಂತ ಉಗ್ರಪ್ಪ ಒತ್ತಾಯ ಮಾಡಿದ್ದಾರೆ. ಸಾಲ ಮನ್ನಾ ಮಾಡಕ್ಕಾಗಲ್ಲ, ದುಡ್ಡೆಲ್ಲಿಂದ ತರಲಿ ಸಾಲ ಮನ್ನಾ ಮಾಡಕ್ಕೆ? ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ. ಯಾರು ಹೇಳದ್ದು? ಮಿಸ್ಟರ್ ಯಡಿಯೂರಪ್ಪ. ಅವತ್ತು ಒಂದು ನಾಲಿಗೆ ಇವರಿಗೆ, ಅವತ್ತೊಂದು ನಾಲಿಗೆ. ಇವತ್ತು ಹೇಳ್ತಾರೆ ಸಾಲ ಮನ್ನಾ ಮಾಡದೆ ಹೋದರೆ ವಿಧಾನಸೌಧ ಮುತ್ತಿಗೆ ಹಾಕ್ತೀನಿ ಯಡಿಯೂರಪ್ಪ. ಅವತ್ತಿನ ನಾಲಿಗೆ ಏನು, ಇವತ್ತಿನ ನಾಲಿಗೆ ಏನು? ಎರಡೆರಡು ನಾಲಿಗೆ. ಬಿಜೆಪಿ ಅವರು ಅಂದ್ರೆ 2 ನಾಲಿಗೆ, 2 ಮುಖಗಳು, 2 ತಲೆಗಳು, ಹಿಂಗೆ. ನಮ್ ಕಡೆ ಕೋಸುಂಬೆ ಅಂತ, ನಿಮ್ ಕಡೆ ಏನಂತಾರೆ? ಏನಂತೀರಿ? ನಿಮ್ಗೆ ಬಣ್ಣ ಬದಲಾವಣೆ ಆಯ್ತದಲ್ಲ, ಕೋಸುಂಬೆ. ನೀವು ಹಂಗೆ ಅಂತೀರಾ? ಓದಿಕೆ ಅಂತ ಆ ತರ ಇವರು ಬಣ್ಣ ಬದಲಾವಣೆ ಆಯ್ತಾರ, ಬೆಳಕು ಅಂತಾರ. ಅಧಿಕಾರದಲ್ಲಿ ಇದ್ದಾಗ ಒಂಥರ, ಅಧಿಕಾರದಲ್ಲಿ ಇದ್ದಾಗ ಒಂಥರ, ಜನರ ಬಳಿ ಹೋದಾಗ ಒಂಥರ, ಒಂದು ಧರ್ಮದವ್ರ ಹತ್ರ ಹೋದಾಗ ಒಂಥರ, ಇನ್ನೊಂದು ಧರ್ಮದವ್ರ ಹತ್ರ ಹೋದಾಗ ಒಂಥರ ಬಣ್ಣ ಬದಲಾವಣೆ. ನಿಮ್ಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಇದೇ ಯಡಿಯೂರಪ್ಪ KJP ಅಧ್ಯಕ್ಷರಾಗಿದ್ರು, ಪ್ರತಾಪ್ ಚಂದ್ರ ಶೆಟ್ಟಿ. ಅಲ್ಲಿ ಭಾಷಣ ಏನ್ ಗೊತ್ತಾ? ಆ KJP ಪಕ್ಷ ಮಾಡಿದಾಗ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡ್ತಾರೆ. ಇದಕ್ಕೆ ಯಡಿಯೂರಪ್ಪ ಏನ್ ಟಿಪ್ಪು ಕಿರೀಟ ಟೋಪಿ ಹಾಕೊಂಡು, ಡ್ರೆಸ್ ಹಾಕೊಂಡು, ಕಟ್ಟಿಗ ಹಿಡ್ಕೊಂಡು, ಪಕ್ಕದಲ್ಲಿ ಶೋಭಾ ಕರಂದ್ಲಾಜೆ, ಫೋಟೋ ಬಂದಿಲ್ಲ, ಒಯ್ಯಲಾಗಿದೆ, ನೋಡಿದ್ದೀರಮ್ಮ? ನೋಡಿದ್ದೀನಿ. ಟಿಪ್ಪು ಒಬ್ಬ ದೇಶಭಕ್ತ, ಸ್ವತಂತ್ರ ಪ್ರೇಮಿ. ಅಲ್ಲ ನಾಳೆ ನಾನು ಬಿಜೆಪಿಗೆ ಮತ್ತೆ ಎಂದೆಂದಿಗೂ ಹೋಗಲ್ಲ, ಅಲ್ಲ ಅನ್ಬೇಡಿ ಆಣೆ. ಈಗ ಎಲ್ಲಿದ್ದಾರಪ್ಪ ಇವರು? ಈಗೇನ್ ಹೇಳ್ತಾ ಇದ್ದಾರೆ? ಟಿಪ್ಪು ಒಬ್ಬ ಮತಾಂಧ. ಇವ್ರ ಮಾತು ನಂಬ್ಕತಿರಿ, ಜನಗಳು ನೀವೆಲ್ಲ ನಂಬ್ಕತಿರಿ. ಇವ್ರನ್ನ ಈ 2 ನಾಲಿಗೆ, 2 ಮುಖಗಳು, 2 ಬಣ್ಣಗಳು, ಇವ್ರು ನಂಬ್ಕತೀರಾ? ನಂಬ್ಕತೀರಿ ಅಂದ್ರೆ ನಂಬಿಕೆಗೆ ಅರ್ಹರಲ್ಲ ಇವರು. ಇದು 2 ಮಾತು. ಇದೇ ಜಗದೀಶ್ ಶೆಟ್ಟರ್ ಇದಾರಲ್ಲ ಇವರು, ನಿಮ್ಮ ಈ ಮಂಗಳೂರು ವೈಸ್ ಚಾನ್ಸಲರ್ ಆಗಿದ್ರು, ಶೇಖಾಲಿ, ಮೈಸೂರಿನ ಶೇಖಾಲಿ ಒಂದು ಪುಸ್ತಕ ಬರೆದಿದ್ದಾರೆ, ಟಿಪ್ಪು ಎ ಕ್ರುಸೇಡರ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದಕ್ಕೆ ಮುನ್ನುಡಿ ಬರೆದಿರೋರು ಯಾರು ಗೊತ್ತಾ? ಮಿಸ್ಟರ್ ಜಗದೀಶ್ ಶೆಟ್ಟರ್. ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಏನ್ ಟಿಪ್ಪುನ ಆಡಿ ಹೊಗಳಿ ಟಿಪ್ಪಣಿ ಬರೆದಿದ್ದಾರೆ. ಈಗೇನಂತಾರೆ ಟಿಪ್ಪುಗೆ? ಎಲ್ಲ ಬಿಜೆಪಿಯವರು, ಶೋಭಾ ಕರಂದ್ಲಾಜೆ, ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಯಡಿಯೂರಪ್ಪ, ಟಿಪ್ಪು ಒಬ್ಬ ಮತಾಂಧ. ಅವತ್ತು ಗೊತ್ತಾಗಲಿಲ್ವಾ? ಅವತ್ತು ಹೋಗೋದ್ರಲ್ರಿ. ಈಗ ನಾವು ಟಿಪ್ಪು ಜಯಂತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಟಿಪ್ಪು ಒಬ್ಬ ಮತಾಂಧ ಅಂತ ಹೇಳ್ತಿರಲ್ಲ, ನಿಮ್ಗೇನಾದ್ರು ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದೆಯೇನ್ರಿ ನಿಮ್ಗೆ? ನಾವು ಟಿಪ್ಪು ಜಯಂತಿನೂ ಆಚರಣೆ ಮಾಡ್ತೀವಿ. ಇನ್ನು ಅನೇಕ ಜನ ಮಹಾತ್ಮರು, ಮಹಾ ಪುರುಷರು, ಮಹಾ ಮಾತೆಯರು ಅವ್ರ ಜಯಂತಿನೂ ಆಚರಣೆ ಮಾಡ್ತೀವಿ. ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿನೂ ಆಚರಣೆ ಮಾಡ್ತೀವಿ. ಸಂಗೊಳ್ಳಿ ರಾಯನ ಜಯಂತಿನೂ ಆಚರಣೆ ಮಾಡ್ತೀವಿ. ನಾರಾಯಣ್ ಗುರು ಜಯಂತಿನೂ ಆಚರಣೆ ಮಾಡ್ತೀವಿ. ವಿಶ್ವಮಾನವ ದಿನ ಆಚರಣೆ ಮಾಡ್ತೀವಿ. ಕನಕದಾಸರ ಜಯಂತಿ ಆಚರಣೆ ಮಾಡ್ತೀವಿ. ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀವಿ. ಕೆಂಪೇಗೌಡ ಜಯಂತಿ ಮಾಡ್ತೀವಿ. ಕೃಷ್ಣ ಜಯಂತಿ ಮಾಡ್ತೀವಿ.
ಮಹಾವೀರ ಜಯಂತಿ ಆಚರಣೆ ಬಿಜೆಪಿ ಅವರು ಕೃಷ್ಣ ಜಯಂತಿ ಆಚರಣೆ ಮಾಡಿದ್ರ ಇದ್ದಾಗ, ಮಹಾವೀರ ಜಯಂತಿ ಆಚರಣೆ ಮಾಡಿದ್ರ ಇದ್ದಾಗ, ಆ ಯೋಗಿ ಆದಿತ್ಯನಾಥ್ ಇವತ್ತು ಬೆಂಗಳೂರು ಬಂದರು, ಮೊನ್ನೆ ಹುಬ್ಬಳ್ಳಿಗೆ ಬಂದಿದ್ರು 21ನೇ ತಾರೀಕು ಡಿಸೆಂಬರ್ 21ನೇ ತಾರೀಕು. ಅಲ್ಲಿ ಭಾಷಣ ಪರಿವರ್ತನೆ ಆಚರಣೆಯಲ್ಲಿ ಭಾಷಣ, ಸಿದ್ದರಾಮಯ್ಯ ಹನುಮ ಜಯಂತಿ ಮಾಡೋಲ್ಲ, ಟಿಪ್ಪು ಜಯಂತಿ ಮಾಡ್ತಾರೆ. ಪಕ್ಕದಲ್ಲಿ ಯಡಿಯೂರಪ್ಪನೇ ಮಾಡಿದ್ರಲ್ರಿ. ನಾನು ಹೇಳಿದೆ ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರಿಗೆ ಕರ್ನಾಟಕದ ಇತಿಹಾಸ ಗೊತ್ತಿಲ್ಲ, ಕರ್ನಾಟಕದ ಸಂಸ್ಕೃತಿ ಗೊತ್ತಿಲ್ಲ, ಅವರು ಕರ್ನಾಟಕದವರಲ್ಲ. ಈ ಕರ್ನಾಟಕದ ಕನ್ನಡಿಗರ ಮಣ್ಣಿನಲ್ಲಿ ಹುಟ್ಟಿದವನು ನಾನು. ಅವ್ರಿಗೇನ್ರಿ ಗೊತ್ತು ಆದಿತ್ಯನಾಥ್ ಅವರೆಲ್ಲ ಪಾಠ ಕಟ್ಟಿದ್ದೇವೆ ನಾವು. ಯೋಗಿ ಆದಿತ್ಯನಾಥ್ನಿಂದ ಪಾಠ ಕಲಿಬೇಕಾ? ಇವ್ರು ನಮಗೆ ಬಂದು ಉತ್ತರ ಪ್ರದೇಶದಿಂದ ಪಾಠ ಹೇಳ್ಕೊಡ್ಬೇಕಾ? ಅಲ್ಲಿ ಜಂಗಲ್ ರಾಜ್ಯ, ಅದು ಜಂಗಲ್ ರಾಜ್. ಇವರು ನಮಗೆ ಪಾಠ ಹೇಳ್ಕೊಡ್ಬೇಕು. ಇವತ್ತು ದಲಿತರಿಗೆ ಅವರ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 24.1% ಇದೆ. 24.1%. SCP TSP ನಲ್ಲಿ ಇವತ್ತು ಅವರಿಗೆ ಅವ್ರ ಜನರಿಗೆ 24.1% ಅಭಿವೃದ್ಧಿ ಹಣದಲ್ಲಿ ಇಟ್ಟಿದ್ದೀವಿ. ಅದಕ್ಕೆ ಕಾನೂನು ಮಾಡಿದ್ದೀವಿ. ಕಡ್ಡಾಯವಾಗಿ ಖರ್ಚಾಗಬೇಕು, ಲ್ಯಾಬ್ಸ್ ಆಗಬಾರ್ದು, ಕಾನೂನು ಮಾಡಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಕೊಟ್ಟು ತಾಂಡಗಳು, ಹಟ್ಟಿಗಳು, ಆಣಿಗಳು ಅವನ್ನೆಲ್ಲ ಕಂದಾಯ ಗ್ರಾಮಗಳನ್ನಾಗಿ ಮಾಡ್ತಕ್ಕಂಥ ಕಾನೂನು ಮಾಡೋದು. ಇವರು ಏನು ಮಾಡಲಿಲ್ಲ. ಯಡಿಯೂರಪ್ಪ ಬಿಜೆಪಿ ನಡೆಗೆ ದಲಿತರ ಮನೆಗೆ ಅಂತ ಅಲ್ಲಿ ಹೋಗ್ಬಿಟ್ಟು ಓಟ್ಲಿ ತಿರುಗಿ ತಿರ್ಗ ಬಂದ್ಬಿಡೋದು. ನಾವು ದಲಿತರ ಮಾತಾಡ ಎಂತ ನಾಟಕ, ರೋಗಿಗಳು ರಾಜಕಾರಣಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ನಾಟಕ ಮಾಡೋದು. ಇವತ್ತು ರೈತರ ಸಾಲ ನಾನು ನುಡಿದಂತೆ ನಡೆದಿದ್ದೀನಿ. ರೈತರ ಸಾಲ 8,165 ಕೋಟಿ, 22,27,506 ಜನ ರೈತರಿಗೆ 50,000 ರೂಪಾಯಿ ಅವರಿಗೆ ಮನ್ನಾ ಮಾಡಿದ್ದೀವಿ. ಯಡಿಯೂರಪ್ಪ ಇದ್ದಾಗ ಮಾಡಿದ್ರ ಮತ್ತೆ ಅವ್ರಿಗೆ ಮತ್ತೆ ಅಧಿಕಾರ ಕೊಡ್ಬೇಕಾ? ಕೊಡಬಾರದು, ಬಹಳ ಅಪಾಯ. ಇವತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಸಂವಿಧಾನ ಅಪಾಯದಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆ MP ಏನ್ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ. ಇವತ್ತು ಜಾತ್ಯತೀತ ತತ್ವಕ್ಕೆ ಅಪಾಯ ಬಂದಿದೆ, ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದಿದೆ, ಸಂವಿಧಾನಕ್ಕೆ ಅಪಾಯ ಬಂದಿದೆ. ಈ ಅಪಾಯ ಎದುರಿಸಬೇಕು ಅನ್ನೋದಾದ್ರೆ, ಈ ಅಪಾಯ ಹೋಗ್ಬೇಕು ಅನ್ನೋದಾದ್ರೆ ಬಿಜೆಪಿಯವರು ಯಾವ ಕಾರಣಕ್ಕೂ ಕೂಡ ಅಧಿಕಾರಕ್ಕೆ ಬರೋದಾಗಿ ನೋಡ್ಕೋಬೇಕು. ಅದು ಎಲ್ಲ ಪ್ರಜ್ಞಾವಂತರ ಕರ್ತವ್ಯ, ಜವಾಬ್ದಾರಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮತ್ತೆ ನಮ್ಮ ಶಾಸಕರು ಏನೇನು ಹೇಳಿದಾರೆ ಎಲ್ಲ ಮಾಡ್ಕೊಳ್ಳೋಣ. ಏನೇನು ಮನವಿ ಇಟ್ಟಿದೆಯಲ್ಲ ಮಾಡ್ಕೊಳ್ಳೋಣ. ಯಾವ ನಿಮ್ಮ ಪತ್ರಿಕೆ ನಾನು ಬರೆದಿಲ್ಲ, ಎಲ್ಲರೂ ಬರ್ಕೊಂಡಿದ್ದೀನಿ. ಮುಂದೇನೂ ಮಾಡೋಣ. ಇವರ ಸೀನಿಯರ್ ಲೀಡರ್ ಆಫ್ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಏನೋ ಮಂತ್ರಿ ಆಗ್ಬೇಕಾಗಿದ್ದು, ಮಂತ್ರಿ ಆಗಕ್ಕೆ ಆಗಿಲ್ಲ. ನೀನು 5 ಸಾರಿ ಗೆದ್ದಿದ್ದೆ, ಗೆಲ್ಸಿ ಈ ಸಾರಿ ಗೆಲ್ಲಿಸ್ತೀರಿ ಅಲ್ವಾ? ನಿಂತ್ಕೊಳ್ಳಲ್ಲ ಅಂತ ಹೇಳ್ತೀನಿ. ನಾನೇ ಒಪ್ಸಿದ್ದೀನಿ, ನಿಂತ್ಕೊಳ್ಳಪ್ಪ ಇನ್ನೊಂದ್ಸಾರಿ ನಿಮ್ಮಂತ ಒಳ್ಳೆಯವ್ರು ಬೇಕು ಅಂತ ಹೇಳಿದ್ದೀನಿ. ನಾನು ತೀರ್ಮಾನ ಮಾಡಿದ್ರೆ ನಿಂತ್ಕೊಳ್ಳಕ್ಕೆ ನಮ್ಮ
ನಿಂತ್ಕೊಳ್ಳಕ್ ತೀರ್ಮಾನ ಮಾಡಿದ್ಯಲ್ವಾ? ಈಗ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು, ಮಾಡ್ತೀರಿ ಅಲ್ವಾ? ತಾಲೂಕಿಗೆ ಆಗಮಿಸಿ ಐತಿಹಾಸಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಬಹಳ ಮನೋಜ್ಞವಾಗಿ ನಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯರವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮಸ್ತ ಜನತೆಯ ಪರವಾಗಿ ಅರ್ಪಿಸಿಕೊಂಡು ಮುಂದೆ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. तव शुभ नामे जागे तव शुभाशिष मागे गाहे तव जय गाथा जनगण